ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ ಸಹ? ಆ್ಯಕ್ಚುಲಿ ಇವತ್ತು ಬ್ಲಾಗ್ ಎಂತಲ್ಲ, ಒಂದು ವಿಷಯವನ್ನು ಹಂಚಿಕೊಳ್ಬೇಕಿತ್ತು ನನಗೆ. ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಒಂದು ವಿಡಿಯೋ ಹಾಕಿದ್ದೆ. ನಮ್ಮಲ್ಲಿ ಒಂದು ಚಟ್ಟೆ ಕಂದಡಿ ಅಂತ ಒಂದು ಹಾವು ಬಂದಿತ್ತು. ನಮ್ಮ ಗೊಬ್ಬರದ ರಾಶಿ ಉಂಟಲ್ಲ ಅದರಲ್ಲಿ ಇತ್ತದು. ಯಾವತ್ತೂ ಕೂಡ ಹಾಗೆ ನನಗೆ ಹೆಚ್ಚಾಗಿ ಆ ಹಾವು ಕಾಣಲಿಕ್ಕೆ ಸಿಗೋದು ಹಟ್ಟಿಯ ಭಾಗದಲ್ಲಿ. ಯಾಕಂತ ಹೇಳಿದರೆ ಆ ಹಾವು ಬೆಚ್ಚನೆಯ ಪ್ರದೇಶವನ್ನು ಬಯಸ್ತದೆ ಅಂತ ಕಾಣ್ತದೆ. ನನಗೆ ಅದರ ಬಗ್ಗೆ ಅಷ್ಟು ಇದರ ಬಗ್ಗೆ ಎಲ್ಲ ಮಾಹಿತಿ ಇಲ್ಲ, ಯಾವ ಜಾಗದಲ್ಲಿ ವಾಸಿಸ್ತದೆ ಆ ಥರದ್ದೆಲ್ಲ. ಆದರೆ ನನ್ನ ತಂದೆ ಎಲ್ಲ ಹೇಳುವ ಪ್ರಕಾರ ಹಾಗೆ ಅದಕ್ಕೆ ಬೆಚ್ಚನೆಯ ಜಾಗ, ಹಟ್ಟಿಯ ಗೊಬ್ಬರ ಎಲ್ಲ ತೆಗೆಯುವ ಸಂದರ್ಭದಲ್ಲಿ ಅದರಿಂದ ಹೊಗೆ ಎಲ್ಲ ಬರೋದು ಕಾಣ್ತಾ ಇರಬಹುದಲ್ವ. ಹಾಗೆ ಅಂತಹ ಪ್ರದೇಶದಲ್ಲಿ ಆ ಹಾವು ಇರುವುದಾಗಿರಬಹುದು. ಆ ಗೊಬ್ಬರದಲ್ಲಿರುವಂತಹ ಸಣ್ಣ ಪುಟ್ಟ ಹುಳ ಹುಪ್ಪಟೆಗಳನ್ನೆಲ್ಲ ತಿನ್ನಲಿಕ್ಕೆ ಬೇಕಾಗಿ ಕೂಡ ಅದರಲ್ಲಿ ಆಶ್ರಯ ಪಡಿತಾ ಇದ್ದಿರಬಹುದು, ಗೊತ್ತಿಲ್ಲ ನನಗೆ. ಹಾಗೆ ಅಲ್ಲಿ ಸಿಕ್ಕಿದ ಹಾವು ಆಯಿತಾ, ಅದನ್ನು ಅಪ್ಪ ಮತ್ತೆ ಕಾಡಿಗೆ ಬಿಟ್ಟಿದ್ದಾರೆ. ಅಂದರೆ ಸುಮ್ಮನೆ ಅಲ್ಲಿ ದನ ಕರುಗಳೆಲ್ಲ ಇರುವಾಗ ಅವುಗಳ ಕಾಲು ತುಳಿತಕ್ಕೆ ಹಾವು ಕೂಡ ಸಿಗಬಾರ್ದು. ಹಾಗೆ ಅದು ಸ್ವಲ್ಪ ಮಟ್ಟಿಗಿನ ವಿಷಕಾರಿ ಇರುವ ಹಾವಾಗಿರೋದ್ರಿಂದ ಹಸುಗಳಿಗೆ ಕೂಡ ಕಚ್ಚಬಾರ್ದು ಅಂತ ಹೇಳುವ ಉದ್ದೇಶಕ್ಕೋಸ್ಕರ, ಮತ್ತು ಇಲ್ಲಿ ಸುತ್ತಮುತ್ತ ಇದ್ದರೆ ನಮಗೆ ಕೂಡ ಸುಮ್ಮನೆ ಅಪಾಯ ಅಲ್ವಾ ಅಂತ ಹೇಳಿ ಇಲ್ಲೇ ಮೇಲೆ ಕಾಡು ಅಂತ ಹೇಳಿದರೆ ನಮ್ಮ ಮನೆ ಇಲ್ಲಿರೋದು, ಇಲ್ಲೇ ಮೇಲೆ ಕಾಡು, ಇಡೀ ಕಾಡೆ, ಇಲ್ಲಿ ಎಲ್ಲಿಯೋ ಬಿಟ್ಟಿದ್ದಾರೆ ಅಪ್ಪದನ್ನು. ಪುನಃ ಬೇಕು ಅಂತ ಹೇಳಿದ್ರೆ ಅದು ಬರ್ಬೋದು, ಆದರೆ ಅಲ್ಲಿ ನಾವು ಸುಮ್ಮನೆ ನಮ್ಮ ಒಂದು ಇದಕ್ಕೋಸ್ಕರ ಬಿಟ್ಟು ಬಿಡೋದು ಅಷ್ಟೇ. ಹಾಗೆ ಆ ವಿಡಿಯೋ ಹಾಕಿದ್ದೆ. ಆ ವಿಡಿಯೋವನ್ನು ನಾನು ನಿಮಗೆ ಇದರಲ್ಲಿ ಆ್ಯಡ್ ಮಾಡ್ತೇನೆ, ಯಾವ ರೀತಿ ಅದರ ಬಗ್ಗೆ ಮಾಹಿತಿ ಹೇಳಿದ್ದೇನೆ ಅಂತ ಹೇಳಿ ನೀವು ಆ ವಿಡಿಯೋ ನೋಡಿಕೊಂಡು ಬನ್ನಿ ಆಯಿತಾ. ಇವತ್ತು ನಮ್ಮ ಹಟ್ಟಿಯ ಗೊಬ್ಬರದ ರಾಶಿಯಲ್ಲಿ ಒಂದು ಹಾವು ಸಿಕ್ಕಿದೆ ಆಯಿತಾ. ನಾವು ಅದಕ್ಕೆ ಚಟ್ಟೆ ಕಂದಡಿ ಅಂತ ಹೇಳೋದು. ಇದು ವಿಷಕಾರಿ ಹಾವು, ನೋಡಲಿಕ್ಕೆ ಕೊಳಕು ಮಂಡಲ ಎಲ್ಲ ಇರ್ತದಲ್ಲ ಹಾಗೆ, ಆದರೆ ಸಣ್ಣ ಜಾತಿಯ ಹಾವು. ನಮ್ಮ ಜಾಗದಲ್ಲಿ, ನಮ್ಮ ಪರಿಸರದಲ್ಲಿ ಎಲ್ಲ ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ ಆ ಹಾವು. ಹುಲ್ಲು ಮಾಡುವಾಗ ಆಗಿರಬಹುದು ಅಥವಾ ಅಂಗಳದಲ್ಲಿ ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಅದು. ಹಾಗೆ ಅಂತ ತೀರಾ ವಿಶೇಷವಾಗಿರುವಂತಹ ಅಥವಾ ತೀರಾ ವಿರಳವಾಗಿರುವಂತಹ ಪ್ರಭೇದದ ಹಾವೇನಲ್ಲ ಅದು. ಈ ಹಾವು ಕಚ್ಚಿದ್ರೆ ಉಂಟಲ್ವಾ, ಅದಕ್ಕೆ ಅಲೋಪತಿದ ಔಷಧಿ ಎಲ್ಲ ನಾಟುದಿಲ್ಲ ಅಂತೆ, ಆಯುರ್ವೇದ ಔಷಧಿಯೇ ಆಗ್ಬೇಕು ಅಂತ ಹೇಳ್ತಾರೆ. ಹಾಗೆ ಆ ಹಾವು ಕಚ್ಚಿದ ಜಾಗ ಎಲ್ಲ ಇಲ್ವಾ, ಕೊಳಿತಾ ಬರ್ತದೆ. ಒಂದು ವೇಳೆ ಆ ಹಾವಿಲ್ವಾ ಕೈ ಬೆರಳುಗಳಿಗೆಲ್ಲ ಕಚ್ಚಿದ್ರೆ ಕ್ರಮೇಣವಾಗಿ ಕೈ ಬೆರಳು ಆ ಹಾವಿನ ತಲೆಯ ಹಾಗೆ ಆದದ್ದನ್ನು ನಾನು ಕೂಡ ನೋಡಿದ್ದೇನೆ. ನಾನು ಮೊದಲೇ ಹೇಳಿದ ಹಾಗೆ ನಮ್ಮ ಪರಿಸರದಲ್ಲಿ ಎಲ್ಲ ಈ ಹಾವು ಸರ್ವೇ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಹಾಗೆ ಅಪ್ಪ ಅದನ್ನು ಇಲ್ಲಿಯ ಮೇಲೆ ಕಾಡಿಗೆ ಬಿಟ್ಟರು. ಮತ್ತೆ ಬಂದರೆ ಬರ್ಬೋದು, ಇಲ್ಲದಿದ್ದರೆ ಬೇರೆ ಹಾವುಗಳು, ಅದೇ ರೀತಿಯ ಹಾವುಗಳು ಎಷ್ಟೋ ಇರ್ಬೋದು ನಮ್ಮ ಜಾಗದಲ್ಲಿ. ಹಾಗೆ ನಾವಂತ ಅದನ್ನು ಕೊಲ್ಲಿಕ್ಕೆ ಹೋಗೋದಿಲ್ಲ. ಯಾರಾದರೂ ನಮಗೆ ಉಪದೇಶ ಕೊಡುವವರು ಕಮೆಂಟಲ್ಲಿಗೆ ಬರ್ಬೋದು, ಆ ಹಾವನ್ನು ಕೊಲ್ಲಿ, ವಿಷಕಾರಿ ಹಾವು ನಿಮಗೆ ಕಚ್ಚಿದ್ರೆ ಅಂತ ಮಾಡ್ತೀರಾ, ಹಲವಾರು ಯೋಚನೆಗಳೊಂದಿಗೆ ಬರ್ಬೋದು. ಹಾವುಗಳು ಎಷ್ಟೇ ವಿಷಕಾರಿ ಆದರೂ ಕೂಡ ಉಂಟಲ್ಲ, ಸುಖ ಸುಮ್ಮನೆ ಬಂದದ್ದು ಯಾರಿಗೂ ಉಪಟಳ ಕೊಡುವುದಿಲ್ಲ, ಯಾರಿಗೂ ಕಚ್ಚುವುದಿಲ್ಲ. ಅದಕ್ಕೆ ತೊಂದರೆ ಆದರೆ ಮಾತ್ರ ಹಾವುಗಳು ಕಚ್ಚುವಂಥದ್ದು. ಹಾಗಾಗಿ ದಯವಿಟ್ಟು ಹಾವುಗಳನ್ನು ಕೊಲ್ಲುವುದಾಗಲಿ ಅಥವಾ ಅದನ್ನು ಸುಟ್ಟು ಹಾಕುವಂಥದ್ದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜೀವದ ಮೇಲಿನ ವ್ಯಾಮೋಹದಿಂದ ಅಥವಾ ಸಾವಿನ ಭಯದಿಂದಲೋ ಎಲ್ಲೋ ಹೋಗ್ತಾ ಇರುವಂತಹ ಹಾವನ್ನು ಹುಡುಕಿ ಕೊಂದು ಸುಟ್ಟು ಹಾಕುವಂತಹ ಹೇಯ ಕೃತ್ಯವನ್ನೆಲ್ಲ ಮಾಡಬೇಡಿ. ಹಾವನ್ನು ಕಂಡು ಓಡಿ ಹೋದ್ರೂ ಪರವಾಗಿಲ್ಲ, ಅದಕ್ಕೆ ಉಪಟಳ ಕೊಡ್ಲಿಕ್ಕೆ ಹೋಗಬೇಡಿ ಅಂತ ನನ್ನದೊಂದು ವಿನಂತಿ. ಈ ವಿಡಿಯೋವನ್ನು ನಾನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಅಲ್ಲಿ ಹಾಕಿದ್ದೆ. ಅದಕ್ಕೆ ತುಂಬ ಅಂತ ಹೇಳಿದರೆ ತುಂಬ ಬೇಗ ರೆಸ್ಪಾನ್ಸ್ ಬಂದಿದೆ. ಬೆಳಿಗ್ಗೆ ಹಾಕಿ ಸಂಜೆ ಅಷ್ಟರೊಳಗೆ ಆಲ್ಮೋಸ್ಟ್ ತುಂಬ ರೆಸ್ಪಾನ್ಸ್ ಬಂದಿದೆ. ಹಾಗೆ ಅದರಲ್ಲಿ ಸಾಕಷ್ಟು ವಾದ ವಿವಾದಗಳು ಕಾಣಬಹುದು. ಯಾರಾದರೂ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ವಿಡಿಯೋವನ್ನು ಕೂಡ ನೋಡೋರಿದ್ದರೆ ಅವರಿಗೆ ಗೊತ್ತಿರ್ತದೆ, ನನ್ನ ಫಾಲೋವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಯಾರು ಕೂಡ ಆಗಿರ್ಬೋದು, ಅವರಿಗೆ ಗೊತ್ತಿರ್ತದೆ ಅಲ್ವಾ. ಹಾಗೆ ವಾದ ವಿವಾದ ಅಂತ ಹೇಳಿದರೆ ಯಾಕೆ ಅಂತ ಹೇಳಿದರೆ, ನಾನು ಹೇಳಿದ ವಿಚಾರಗಳಲ್ಲಿ ವಾದ ವಿವಾದ ಇದ್ದದ್ದು. ಎಂತ ಹೇಳಿದರೆ, ನಾನು ಒಂದು ಹೇಳಿದ್ದೆ ಅದರಲ್ಲಿ, ಎಂತ ಹೇಳಿದರೆ ಅಲೋಪತಿ ಅದಕ್ಕೆ ಆಗೋದಿಲ್ಲ ಅಂತ, ಆಯುರ್ವೇದ ಆಗಬೇಕಂತೆ ಅಂತ. ಇದು ಒಂದು ವಿಚಾರ. ಅದರಲ್ಲಿ ನಾನು ಹೇಳಿರುವಂಥದ್ದು ಅಲೋಪತಿ ಆಗುವುದೇ ಇಲ್ಲ, ನೀವು ಆಯುರ್ವೇದಕ್ಕೆ ಹೋಗಬೇಕು, ಎಂತಾದರೂ ಈ ಹಾವು ಕಚ್ಚಿದರೆ ನೀವು ಹೋಗಲೇಬೇಕು ಅಂತ ನಾನು ಹೇಳಿದಲ್ಲ. ಇದಕ್ಕೆ ಅಲೋಪತಿ ಆಗುವುದಿಲ್ಲ ಅಂತೆ, ಆಯುರ್ವೇದದಲ್ಲಿ ಮಾತ್ರ ಮದ್ದು ಉಂಟಂತೆ ಅಂತ ಹೇಳಿದ್ದೆ. ಯಾಕಂತ ಹೇಳಿದರೆ ನಾನು ಒಂದಷ್ಟು ಈ ಇಂಟರ್ವ್ಯೂ ಎಲ್ಲ ಬರ್ತದಲ್ಲ ಅದನ್ನು ಕೂಡ ನೋಡಿದ್ದೆ. ಹಾಗೆ ನನ್ನ ಅತ್ತೆಗೆ ಕೂಡ ಕಚ್ಚಿತ್ತು. ಅವರಿಗೆ ಕೂಡ ಇದೇ ರೀತಿ ಮದ್ದು ಆಯುರ್ವೇದದಲ್ಲೇ ಮಾಡಿ ಮತ್ತು ಪಥ್ಯ ಅದು ಇದೆಲ್ಲ ಮಾಡಿ ಮತ್ತೆ ಅವರಿಗೆ ಹಾಗೆ ಕಡಿಮೆ ಆದದ್ದು ಬಿಟ್ಟರೆ ಅಲೋಪತಿಯಲ್ಲೆಲ್ಲ ಇರಲಿಲ್ಲ. ನಮಗೆ ಗೊತ್ತಿರುವ ಹಾಗೆ ಅಲೋಪತಿಯಲ್ಲಿ ಅದಕ್ಕೆ ಮದ್ದಿಲ್ಲ. ಯಾಕಂತ ಹೇಳಿದರೆ ಆ ಹಾವಿನ ಪ್ರಭೇದ ಆ ಹಾವಿನ ಪ್ರಭೇದ ಉಂಟಲ್ಲ, ನಮ್ಮ ಪಶ್ಚಿಮ ಘಟ್ಟದ ಭಾಗ ಹಾಗೆ ಶ್ರೀಲಂಕಾ ಭಾಗದಲ್ಲಿ ಮಾತ್ರ ಕಾಣಲಿಕ್ಕೆ ಸಿಗುದಂತೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ.
ಹಾಗಿರುವ ಕಾರಣ ಇದಕ್ಕೆ ನಮ್ಮ ದೇಶದಾದ್ಯಂತ ಎಲ್ಲಿ ಕೂಡ ಆ್ಯಂಟಿವಿನಮ್ ಇರ್ತದಲ್ಲ ಅದು ಸಿಗುವುದಿಲ್ಲ. ಆ ಹಾವಿನ ವಿಷಕ್ಕೆ ಬೇಕಾದಂತಹ ಆ್ಯಂಟಿವಿನಮ್ ಸಿಗುವುದಿಲ್ಲ. ಇಷ್ಟು ಮಾಹಿತಿಗಳಷ್ಟೇ, ಎಲ್ಲವೂ ಕೂಡ ನಾನು ಗೊತ್ತಿರಲಿಕ್ಕೆ ನಾನೆಂಥ ಸರ್ವಜ್ಞಳು ಕೂಡ ಅಲ್ಲ. ನನಗೆ ಗೊತ್ತಿರುವಂತಹ ಅಲ್ಪ ಸ್ವಲ್ಪ ಮಾಹಿತಿಯನ್ನು ನಾನು ಹೇಳುವಂಥದ್ದು. ಹಾಗಂತ ಹೇಳಿ ಅದೇ ಖಡಾಖಂಡಿತ ಅಂತ ನಾನು ಎಲ್ಲೂ ಕೂಡ ಅದನ್ನು ಹೇಳುವುದಿಲ್ಲ. ಆ್ಯಂಡ್ ಅದಕ್ಕೆ ತುಂಬ ಜನ ಹೌದು ಅಂತ ಹೇಳಿದ್ದಾರೆ, ತುಂಬ ಜನ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಗಳು ಕೂಡ ಇದ್ರು. ಅಂದರೆ ನಮಗೆ ನಾವೇ ಆಯುರ್ವೇದ ಇದಕ್ಕೆ ಹೋಗಿ ಮತ್ತೆ ನಮಗೆ ಕಡಿಮೆ ಆದದ್ದು ಹೇಳಿದ್ದಾರೆ. ಹಾಗೆ ಸಾಕಷ್ಟು ಜನ ಕೂಡ ಅದನ್ನು ಹೇಳಿದ್ದಾರೆ, ನಮ್ಮ ಊರಲ್ಲಿ ನಾಟಿ ವೈದ್ಯರು ಇದರಿಂದಲೇ ಕಡಿಮೆ ಆಗಿದೆ, ಅಲೋಪತಿ ಎಲ್ಲ ವರ್ಕೌಟ್ ಆಗಲಿಲ್ಲ ಹೇಳಿದ್ದಾರೆ. ಆದರೆ ಕೆಲವು ಸೋ ಕಾಲ್ಡ್ ಅಂತ ಹೇಳಿದ್ರೆ ಅತಿ ಬುದ್ಧಿವಂತರು ಇರ್ತಾರಲ್ಲ, ಅವರು ಬಂದು ಅಂತ ಹೇಳುದು ಗೊತ್ತುಂಟು. ಸುಮ್ಮನೆ ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಸುಳ್ಳು ಸುದ್ದಿಗಳನ್ನೆಲ್ಲ ಕೊಡಬೇಡಿ, ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಬಿಟ್ಟು ಬಿಡಿ, ಹಾಗಂತ ಸುಳ್ಳೆಲ್ಲ ನೀವು ಜನರ ದಾರಿ ತಪ್ಪಿಸಬೇಡಿ ಅಂತ ಹೇಳಿದ್ದಾಯ್ತಾ. ಫಸ್ಟ್ ಆಫ್ ಆಲ್ ನಾನು ಯಾರ ಹತ್ರ ಕೂಡ ಹೇಳಲಿಲ್ಲ ಈ ಹಾವು ಕಚ್ಚಿದ ಕೂಡಲೇ ನೀವು ಅಲೋಪತಿಗೆ ಹೋಗಬೇಡಿ, ಆಯುರ್ವೇದಕ್ಕೆ ಹೋಗಿ ಅಂತ ನಾನು ಯಾರ ಹತ್ರ ಹೇಳಲಿಲ್ಲ. ಹೀಗೆ ಅಂತ ಹೇಳುವುದನ್ನು ನಾನು ಬಿಂಬಿಸಿರುವಂಥದ್ದಲ್ಲಿ, ಅದನ್ನು ಅವರಿಗೆ ಅರ್ಥ ಮಾಡಿಕೊಳ್ಳುವಷ್ಟು ಎಂಥ ಜ್ಞಾನ ಇಲ್ಲವೋ ಅಥವಾ ತಮ್ಮನ್ನು ತಾವೇ ಎಲ್ಲ ತಿಳಿದವರಂತ ಅಂದುಕೊಂಡ್ರೆ ಏನೋ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ನಾನು ಕೂಡ ಹಾಗೆ ಉತ್ತರ ಕೊಟ್ಟಿದ್ದೇನೆ. ಯಾಕಂತ ಹೇಳಿದರೆ ನಾನು ಒಳ್ಳೆಯವಳಾಗಿ ಕಾಣುವಂತಹ ಯಾವುದೇ ಉದ್ದೇಶ ಇಲ್ಲ ಆಯಿತಾ. ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ನನಗೆ ಬೈತಾ ಇದ್ರೆ ಬಯಸಿಕೊಳ್ಳುವಂತಹ ಒಂದು ಒಳ್ಳೆತನ ನನ್ನಲ್ಲಿ ಅಂತೂ ಇಲ್ಲ. ಯಾಕಂತ ಹೇಳಿದರೆ ಅವರು ಯಾರೂ ಅಲ್ಲ ನಮಗೆ. ಈಗ ನನ್ನ ಸಂಬಂಧಿಕರಾಗಿರಬಹುದು, ನನಗೆ ತೀರಾ ಬೇಕಾದವರಾಗಿರಬಹುದು, ಆದರೆ ನಾನು ಸಹಿಸಿಕೊಂಡು ಹೋಗ್ತೇನೆ. ಆದರೆ ಇದು ಯಾರಂತಲೇ ಗೊತ್ತಿಲ್ಲ, ಅವರಿಗೆ ನಮ್ಮ ಪರಿಚಯವಿಲ್ಲ, ನಮ್ಮನ್ನವರು ತಪ್ಪು ಅಂತ ಸಾಬೀತು ಮಾಡಲಿಕ್ಕೋಸ್ಕರ ಎಂತೆಂತೆಲ್ಲ ಹೇಳ್ತಾರಲ್ಲ, ನಾನು ಬಿಡುವುದಿಲ್ಲ. ನನಗೆಂತ ಅಗತ್ಯ ಇಲ್ಲ ಅವರೊಟ್ಟಿಗೆ ವಾದ ಮಾಡದೆ ಕೂತ್ಕೊಳ್ಳಿಕ್ಕೆ, ಅಥವಾ ಅವರು ನನಗೆ ಯಾವ ರೀತಿ ಮಾತಾಡ್ತಾರೋ ನಾನು ಅದೇ ರೀತಿ ರೆಸ್ಪಾಂಡ್ ಮಾಡ್ತೇನೆ. ನನ್ನ ರೆಸ್ಪಾಂಡ್ ಅವರಿಗೆ ತುಂಬ ರೂಡ್ ಅಂತ ಅನಿಸಿದರೆ ಅವರು ಯೋಚನೆ ಮಾಡಬೇಕು, ಅವರದ್ದು ಕೂಡ ಅದೇ ರೀತಿ ರೂಢಾಗಿ ಬಂದದ್ದಕ್ಕೆ ನಾನು ಕೂಡ ತುಂಬ ರೂಢಾಗಿ ಹೇಳಿರುವಂಥದ್ದು ಅಂತ. ಮತ್ತೊಂದು ತಮಾಷೆ ಅಂತ ಹೇಳಿದರೆ, ಒಬ್ಬರು ಬೆಳಗಾವಿಯ ಯಾರೋ ಒಬ್ಬರು ಒಂದು ಮೆಸೇಜ್ ಹಾಕಿದ್ರು ನನಗೆ. ನಾನು ಕೂಡ ಡಾಕ್ಟರೇ, ನಾನು ಎಷ್ಟೋ ಇದಕ್ಕೆ ಚಿಕಿತ್ಸೆ ಮಾಡಿದ್ದೇನೆ, ನಮ್ಮಲ್ಲಿ ತುಂಬ ಕೊಳಕುಮಂಡಲ ಹಾವು ಕಚ್ಚಿದೆ, ಎಲ್ಲರಿಗೂ ನಾನು ಚಿಕಿತ್ಸೆ ಮಾಡಿದ್ದೇನೆ, ನೀವು ಸುಳ್ಳು ಮಾಹಿತಿ ಕೊಡಬೇಡಿ, ನಾವು ಡಾಕ್ಟರೇ ಹಾಗೆಂಥದ್ದು ಒಟ್ಟರೆ ನನಗೆ ಸರಿ ನೆನಪಿಲ್ಲ. ನಾನು ಅವರಿಗೆ ರಿಪ್ಲೈ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಮೆಸೇಜಲ್ಲೆಲ್ಲ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಮೆಸೇಜಿಗೆ ರಿಪ್ಲೈ ಮಾಡುವಷ್ಟೆಲ್ಲ ತಾಳ್ಮೆ ಕೂಡ ನನಗಿಲ್ಲ ಆಯಿತಾ. ನಾನು ಹೇಳೋದು ಫಸ್ಟ್ ಆಫ್ ಆಲ್, ನಾನು ತೋರಿಸಿದ್ದು ಹಾವು ಕೊಳಕುಮಂಡಲ ಅಲ್ವೇ ಅಲ್ಲ, ಅದು ಚಟ್ಟೆಕಂದಡಿ. ಕೊಳಕುಮಂಡಲದ ಪ್ರಭೇದ ಅಂದರೆ ಅದೇ ಜಾತಿಗೆ ಸೇರಿದ್ದು ಬಿಟ್ಟರೆ ಅದು ಕೊಳಕುಮಂಡಲ ಅಲ್ಲ. ಆ ಹಾವಿರುವಂಥದ್ದು ಕೇವಲ ಪಶ್ಚಿಮ ಘಟ್ಟದಲ್ಲಿ. ಹಾಗಿರುವಾಗ ಬೆಳಗಾವಿಯ ಡಾಕ್ಟ್ರಿಗೆ ಎಂತ ಗೊತ್ತುಂಟು ಇದರ ಬಗ್ಗೆ ಅಂತ ನನ್ನದೊಂದು ಪ್ರಶ್ನೆ. ನನಗೆ ಗೊತ್ತಿಲ್ಲ, ಮತ್ತು ಅವರಿಗೆ ಅವರ ಇದರಲ್ಲಿ ಕಲಿತುಕೊಳ್ಳುವಾಗೆಲ್ಲ ಈ ಹಾವಿನ ಬಗ್ಗೆ ಹೇಳಿದಾರ ಇಲ್ವ ನನಗಂತೂ ಗೊತ್ತಿಲ್ಲ. ಅಂದರೆ ಇದೊಂದು ಸಣ್ಣ ಪುಟ್ಟ ಎಕ್ಸಾಂಪಲ್ಸ್ ಅಷ್ಟು ನಾನು ಹೇಳುವಂಥದ್ದು. ಒಂದು ಈ ವಿಚಾರಕ್ಕೆ ಸಾಕಷ್ಟು ಜನರು ಈ ರೀತಿ ನನ್ನ ವಿರುದ್ಧವಾಗಿ ಮಾತನಾಡಿದ್ದಾರೆ. ಒಂದು 100ರಲ್ಲಿ ಒಂದು 10% ಅಷ್ಟೇ ಟೋಟಲ್ ನೆಗೆಟಿವ್ ಬಂದದ್ದು, ಮತ್ತೆಲ್ಲ ಪಾಸಿಟಿವೇ ಬಂದಿದೆ. ಆದರೂ ಕೂಡ ನನಗೆ ಹೇಳಬೇಕು ಅಂತ ಅನ್ನಿಸಿತು, ಅದನ್ನು ಹೇಳ್ತಾ ಇರುವಂಥದ್ದು. ಯಾಕಂತ ಹೇಳಿದರೆ ನಾನು ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ತಪ್ಪು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನಕ್ಕೆ ಹೋಗಲಿಲ್ಲ. ಮತ್ತೊಬ್ಬರು ಫೇಸ್ಬುಕ್ಕಲ್ಲಿ ಆಯಿತಾ ತುಂಬ ವಯಸ್ಸಾದವರು, ಅವರ ಪ್ರೊಫೈಲ್ ನೋಡಿ ನಾನು ವಯಸ್ಸಾದವರಂತ ಅಂದುಕೊಂಡದ್ದು. ಅವರು ಮಾತನಾಡುವ ವೇ ಹೇಗಿತ್ತಂತ ಹೇಳಿದರೆ, ಒಂದು ಇರುವೆ ಬಂದಾಗ ಅದನ್ನು ಹೊಸಕಿ ಸಾಯಿಸುವ ನೀನು ಹಾವಿನ ಇದರ ಬಗ್ಗೆ ಮಾತಾಡೋದೆಂತಕ್ಕೆ. ಮತ್ತು ಇನ್ನೊಂದು ಅದೇ ಇದರಲ್ಲಿ ಕೆಳಗೆ ಅವ್ರು ಇನ್ನೊಂದು ಕಮೆಂಟ್ ಹಾಕಿದ್ರು, ಎಂತ ನಮ್ಮ ಕಡೆ ಆಯಿತು ಹಾವನ್ನು ಸಾಯಿಸೋದಿಲ್ಲ, ನಮ್ಮ ಕಡೆ ವಿಷಕಾರಿ ಹಾವೆಲ್ಲ ಬಂದರೆ ನಿನ್ನ ಮನೆಗೆ ತಕ್ಕೊಂಡು ಬಂದು ಕೊಡ್ತೇವೆ, ನೀನು ಅದಕ್ಕೆ ಪೂಜೆ ಮಾಡು ಅಂತ. ಒಬ್ಬರು ವಯಸ್ಸಾಗಿದ್ದವರು ಅಥವಾ ಅವರ ಒಂದು ವಯಸ್ಸಿಗೆ ತಕ್ಕನಾದ ಮಾತು ಇದಲ್ವೇ ಅಲ್ಲ. ನನಗೆ ಅವರಿಗೆ ರೆಸ್ಪೆಕ್ಟ್ ಕೊಟ್ಟು ಎಂತ ಕೂಡ ಆಗಲಿಕ್ಕಿಲ್ಲ, ಹಾಗಂತ ನಾನು ಅವರಿಗೆ ಬೈಲಿಕ್ಕೆಲ್ಲ ಎಂತ ಹೋಗಲಿಲ್ಲ. ನಾನು ಹೇಳಿದೆ, ನಾನು ಇರುವೆ ಹೊಸಕಿಕೊಳ್ಳುವುದನ್ನು ನೀವು ನೋಡಿದ್ದೀರಾ ಯಾವತ್ತಾದರೂ ಅಂತ ಫಸ್ಟ್ ನನ್ನ ಪ್ರಶ್ನೆ. ನಾನು ಇರುವೆ ಹೊಸಕಿಕೊಳ್ತೇನೆ ಬಿಡ್ತೇನೆ ಅದೆಲ್ಲ ಸೆಕೆಂಡರಿ, ಅದು ಮಾತೇ ಅಲ್ಲ. ಆದರೆ ಅವರದನ್ನು ಕೇಳುವ ಅಗತ್ಯ ಅಂತ. ಆಮೇಲೆ ಇನ್ನೊಂದು ಕಮೆಂಟ್ ಇತ್ತಲ್ಲ, ಅದೇ ಮನೆಗೆ ತಂದು ಬಿಡ್ತೇನೆ ನೀನು ಪೂಜೆ ಮಾಡೋದಿಕ್ಕೆ ಅಂತ ಹೇಳಿದಲ್ಲ, ಅದಕ್ಕೆ ಕೂಡ ನಾನು ಹಾಗೆ ಹೇಳಿದೆ, ನೀವು ನೋಡಲಿಕ್ಕೆ ಹಿರಿಯರ ಹಾಗೆ ಕಾಣ್ತೀರಿ, ಆದರೆ ನಿಮಗೆ ಮಾತನಾಡೋ ಇದು ಇನ್ನೂ ಕೂಡ ಸಿದ್ಧಿಸಿಲ್ಲ ಕಾಣ್ತದೆ ನನಗೆ ಅಂತ ನಾನು ಹಾಗೆಂಥದ್ದು ಹೇಳಿದೆ ಆಯಿತಾ. ಅದಕ್ಕೆ ಅವರು ಒಂದಿಷ್ಟು ಉದ್ದ ಕಮೆಂಟ್ ನೆಕ್ಸ್ಟ್ ಡೇ ಏನೋ ಬರೆದಿದ್ದಾರೆ, ನನಗೆ 74 ವರ್ಷ ಆಯಿತು, ನಾನು ಪ್ರಕೃತಿಯ ಬಗ್ಗೆ ಇನ್ನೂ ಸಹ ತುಂಬ ತಿಳ್ಕೊಳ್ಳೋ, ನನಗೆ ಎಂತ ಕೂಡ ಬುದ್ಧಿ ಇಲ್ಲ, ನೀನೇ ಸರ್ವಜ್ಞ, ಹಾಗೆ ಹೀಗೆಲ್ಲ ಎಂತೆಲ್ಲ ಹಾಕ್ತಿದ್ದಾರೆ ಆಯಿತಾ. ನನಗೆ ಅನಿಸೋದು ಅವರು ಹಾಗೆಲ್ಲ ಹೇಳುವ ಹಾಗೆ ನಾನು ಎಂತ ಕೂಡ ಹೇಳಿಲ್ಲ ಫಸ್ಟ್ ಆಫ್ ಆಲ್. ಮತ್ತೊಂದು ನಾನು ಅದಕ್ಕೆ ಎಂತ ರಿಪ್ಲೈ ಕೊಟ್ಟೆ ಅಂತ ಹೇಳಿದರೆ, ನಾನು ಅವ್ರ ಹತ್ರ ಹಾಗೆ ಹೇಳಿದೆ, ನೀವು 74 ವರ್ಷ ವಯಸ್ಸಿನವರು ಅಂತ ಹೇಳ್ತೀರಿ, ಆದರೆ ನೀವು ಇದುವರೆಗೂ ಕೂಡ ಹಾವುಗಳ ಬಗ್ಗೆ ತಪ್ಪು ಕಲ್ಪನೆಯಿಂದಲೇ ಇದ್ದೀರಿ ಅಂತ ಹೇಳೋದು ತುಂಬ ಬೇಸರದ ಸಂಗತಿ. ನಾನು ಯಾರಾದವರು ಇಲ್ಲಿಗೆ ಸುಖ ಸುಮ್ಮನೆ ಏನೇನೋ ಅಂದರೆ ಈ ರೀತಿ ಇರುವೆ ಹೊಸಕ್ಕೆ ಕೊಳ್ಳುವುದಾಗಿರಬಹುದು ಅಥವಾ ಎಂತ ಮತ್ತೊಂದೆಂತ ಹೇಳಿದವರು
ಮನೆಗೆ ತಂದು ಪೂಜೆ ಮಾಡು ನೀನು ಅಂಥದ್ದೆಲ್ಲ ನಾನು ಯಾರು ಇದಕ್ಕೆ ಸಹ ಹೇಳಲಿಕ್ಕೆ ಹೋಗೋದಿಲ್ಲ, ಕಮೆಂಟ್ ಮಾಡಲಿಕ್ಕೆ. ನಾನು ನಿಮಗೆ ಒಂದು ಹೇಳ್ತೇನೆ, ನೀವು ಹಿರಿಯರಾಗಿದ್ದುಕೊಂಡು, ನೀವು ಇಷ್ಟು ವರ್ಷ ಆಗಿದೆ ಅಂತ ನೀವು ಮೆನ್ಷನ್ ಮಾಡಿದ್ದೀರಿ, ಅಷ್ಟು ಇದಾಗಿದ್ದುಕೊಂಡು ನೀವು ಒಂದು ಉತ್ತಮ ರೀತಿಯಲ್ಲಿ ಕಮೆಂಟ್ ಮಾಡಿದರೆ ಅದು ನಿಮ್ಮ ವಯಸ್ಸಿಗೆ ಶೋಭೆ, ಕಿರಿಯರಾದ ನಮಗೆ ಕೂಡ ಅದು ಆದರ್ಶ ಅಂತ ನಾನು ಹಾಗೆ ಹೇಳಿದೆ. ಇಲ್ಲಿ ನಾನು ಯಾವುದೇ ರೀತಿಯ ಜಗಳ ಮಾಡುವ ಉದ್ದೇಶ ಹೊಂದಿರಲಿಲ್ಲ. ನನಗೆ ಇನ್ನೂ ಕೂಡ ಪ್ರಕೃತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ತುಂಬ ಕುತೂಹಲ ಉಂಟು, ನನಗೆ ಎಂತ ಕೂಡ ಗೊತ್ತಿಲ್ಲ ಅಂತ ಅವರು ಹೇಳಿಕೊಳ್ಳುವವರು. ಯಾರಾದರೂ ಪ್ರಕೃತಿಯ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ಅದನ್ನು ತಿಳಿದುಕೊಳ್ಳುವ ಮನಸ್ಥಿತಿಯನ್ನು ಕೂಡ ಹೊಂದಿರಬೇಕಿತ್ತು ಅಂತ ನನಗೆ ಅನಿಸಿತು. ಯಾಕಂತ ಹೇಳಿದರೆ ಅದು ಹೇಳುವವರು ತೀರಾ ಕಿರಿಯರೇ ಆಗಲಿ ಅಥವಾ ಹಿರಿಯರೇ ಆಗಲಿ, ಯಾರೇ ಆಗಲಿ, ಅದರಲ್ಲಿ ಏನೊಂದು ವಿಷಯ ಉಂಟು ಅಂತ ಹೇಳೋದನ್ನು ತಿಳಿದುಕೊಳ್ಳದೆ ಏನೋ ನೆಗೆಟಿವ್ ಹೇಳಬೇಕು ಅಂತ ಹೇಳ್ತಾರಲ್ಲ, ಹಾಗಿರುವಾಗ ಅವ್ರು ಮತ್ತೆ ಎಲ್ಲಿ ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ತಾರೆ. ನಾನು ಅವರನ್ನಲ್ಲೇ ಬ್ಲಾಕ್ ಮಾಡಿ ಇಟ್ಟೆ. ಯಾಕಂತ ಹೇಳಿದರೆ ಅವರಿಗೆ ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನನ್ನ ಪೇಜಿಂದ ಎಂಥದ್ದು ಇನ್ನೂ ಸಿಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾನು ಹೇಳೋದನ್ನು ಎಲ್ಲ ಅಂತ ಅವರು ಒಪ್ಪಿಕೊಳ್ಳಿಕ್ಕೂ ಇಲ್ಲ. ಹಾಗಾಗಿ ನನಗೂ ಅಗತ್ಯ ಇಲ್ಲ ಆಮೇಲೆ ಬೇರೆ ಎಲ್ಲ ವೀಡಿಯೋಗೆ ಬಂದು ಕಮೆಂಟ್ ಹಾಕೋದು ಅಂಥದ್ದು ನನಗೆ ಕೂಡ ಇಷ್ಟ ಆಗೋದಿಲ್ಲ. ಅವರನ್ನು ಬ್ಲಾಕ್ ಮಾಡಿ ಹಾಗೆ ಬಿಟ್ಟೆ. ಅಲ್ಲಿಗೆ ಆ ಕಾನ್ವರ್ಸೇಷನ್ ಮುಗಿಯಿತು. ಮತ್ತು ತುಂಬ ಜನ ಹಾವನ್ನು ಕೊಲ್ಲಬೇಡಿ ಅಂತ ಹೇಳಿದ್ದಕ್ಕೆ ನನ್ನ ವಿರುದ್ಧ ಮುಗಿಬಿದ್ದಿದ್ದಾರೆ, ಆಯಿತಾ. ಅದು ವಿಷಕಾರಿ ಹಾವು, ನೀನು ಪ್ರಕೃತಿ ಸಮತೋಲನ ಆಗ್ತದೆ, ಅದು ಆಗ್ತದೆ, ಇದು ಆಗ್ತದೆ ಅಂತ ಹೇಳಿ ಹೋಗಿ ತಪ್ಪಿ ಹಾವಿನ ಮೇಲೆ ಕಾಲಿಟ್ರೆ ಅದು ಕಚ್ಚಿದ್ರೆ ಆಗ ಒಳ್ಳೇದಾಗ್ತದ ನಿನಗೆ, ಆ ಹಾವು ಕಚ್ಚಿದ್ರೆ ಎಂತ ಮಾಡ್ತೀವಿ, ಹಾಗೆ ಹೀಗೆಲ್ಲ ತುಂಬ ಜನ ಕೇಳ್ತಾ ಇದ್ರು. ನಾನು ಯಾಕೆ ಹಾವನ್ನು ಕೊಲ್ಲಬಾರ್ದು ಅಂತ ಹೇಳೋದಂತ ಹೇಳಿದರೆ, ವಿಷಕಾರಿ ಹಾವಾಗಲಿ ವಿಷರಹಿತ ಹಾವಾಗಲಿ ನಮಗೆ ಎಂಥ ಉಪದ್ರ ಕೂಡ ಇಲ್ಲ ಅದರಿಂದಾಗಿ. ಅಂತ ಹೇಳಿದರೆ ನಾವು ಅದಕ್ಕೆ ಉಪಟಳ ಕೊಟ್ಟರೆ ಮಾತ್ರ ಅದು ನಮಗೆ ಪ್ರತಿಯಾಗಿ ಉಪಟಳ ಕೊಡುವಂಥದ್ದು. ಈಗ ಕಣ್ತಪ್ಪಿ ಅದಕ್ಕೆ ಮೆಟ್ಟಿ ಹೋದರೆ ಅಥವಾ ಎಂತಾದರೂ ರಾತ್ರಿ ಮಲಗಿದ್ದಾಗ ಬಂದು ಕಚ್ಚಿದ್ರೆ ಇದೆಲ್ಲ ನಿಜವಾಗ್ಲೂ ಆಕಸ್ಮಿಕವಾಗಿ ಆಗುವಂಥದ್ದು. ಈಗ ಉದಾಹರಣೆಗೆ ನಾವು ವಾಹನದಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸಾಯ್ತೇವೆ ಅಂತ ನಾವು ವಾಹನದಲ್ಲಿ ಹೋಗದೇ ಇರ್ತೇವಾ? ಈಗ ಎಷ್ಟೋ ಬಸ್ಗಳು, ಕಾರುಗಳು, ಬೈಕ್ಗಳು ಎಷ್ಟೋ ಆಕ್ಸಿಡೆಂಟ್ ಆಗಿದೆ, ಎಷ್ಟೋ ಜನ ಅದರಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಅದು ಎಲ್ಲರಿಗೆ ಕೂಡ ಗೊತ್ತುಂಟು. ವಾಹನದಲ್ಲಿ ಹೋಗಿ ಆಕ್ಸಿಡೆಂಟ್ ಆದರೆ ನಾವು ಸತ್ತು ಹೋದರೆ ಅಂತ ಇಂಥ ಯೋಚನೆ ಎಲ್ಲರಿಗೆ ಗೊತ್ತುಂಟು. ಹಾಗಂತ ಹೇಳಿ ವಾಹನದಲ್ಲಿ ಹೋಗದೆ ಯಾರಾದ್ರು ಇರ್ತಾರಾ? ಬರೀ ಕಾಲ್ನಡಿಗೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಾ? ಇಲ್ಲ ಅಲ್ವಾ? ಅದೇ ರೀತಿ ಈಗ ಮನೆ ಹತ್ರ ಆಗಿರಬಹುದು, ದಾರಿಯಲ್ಲಿ ನಡ್ಕೊಂಡು ಹೋಗುವಾಗಿರ್ಬೋದು, ಎಷ್ಟೋ ದೊಡ್ಡ ದೊಡ್ಡ ಮರಗಳೆಲ್ಲ ಉಂಟು. ನಾವೀಗ ಹೋಗುವಾಗ ಅದರ ಗೆಲ್ಲೆಲ್ಲ ತುಂಡಾಗಿ ಅಥವಾ ಮರ ತುಂಡಾಗಿ ತಲೆ ಮೇಲೆ ಬಿದ್ದರೆ ಅಂತ ಭೂಮಿಯಲ್ಲಿರುವ ಮರ ಎಲ್ಲ ಕಡಿಸಿ ಬಿಡ್ಲಿಕ್ಕೆ ಆಗ್ತದಾ? ಇಲ್ಲ, ಅದು ಅದರಷ್ಟಕ್ಕೆ ಇರ್ತದೆ. ನಾವು ನಮ್ಮ ಜಾಗೃತೆಯಲ್ಲಿ ಇರಬೇಕಾಗ್ತದೆ. ಈಗ ಎಲ್ಲದಕ್ಕೂ ಎಕ್ಸೆಪ್ಷನ್ ಉಂಟು, ನಮ್ಮ ಜಾಗೃತೆಯಲ್ಲಿ ನಾವಿರಬೇಕು ಅಂತ ಹೇಳೋದು. ಈಗ ತೋಟಕ್ಕೆ ಹೋಗುವಾಗೆಲ್ಲ ಬಂದರೆ ನೀನು ಎಂತ ಮಾಡ್ತಿ, ನಿನಗೆ ಹೊಲದಲ್ಲಿ ಕೆಲಸ ಮಾಡಿ ಗೊತ್ತಿರಲಿಕ್ಕಿಲ್ಲ, ಹಾಗೀಗೆಲ್ಲ ಹೇಳ್ತಾರೆ, ಆಯಿತಾ. ನಾನು ಹೇಳೋದು ಹಾಗೆ, ಹೊಲದಲ್ಲಿ ಕೆಲಸ ಮಾಡುವವರು, ತೋಟದಲ್ಲಿ ಕೆಲಸ ಮಾಡುವವರಿಗೆ ಗಂಬೂಟು ಸಿಗ್ತದೆ, ಗ್ಲೌಸ್ ಸಿಗ್ತದೆ ಕೈಗೆ ಹಾಕಿಕೊಳ್ಳುವಂಥದ್ದು. ಹಾಗೆಲ್ಲ ಇರುವಾಗ ಅವರ ಜಾಗ್ರತೆಯನ್ನು ಅವ್ರು ಮಾಡಿಕೊಳ್ಳಿ. ಈಗ ಎಷ್ಟು ಹಾವುಗಳನ್ನಂತ ಅವ್ರು ಕೊಲ್ತಾರೆ, ಬಂದದ್ದನ್ನೆಲ್ಲ ಕೊಂದು 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 ಹಾಕಿ ಆಯಿತು, ಹಾಕಲಿ, ಅದು ಅವರ ಮನಸ್ಥಿತಿ ಅಥವಾ ಅವರ ಭಯ ಎಂಥದ್ದು ನಾವು ಹೇಳಬಹುದು. ಆದರೆ ಆ ಹಾವುಗಳ ಬಗ್ಗೆ ಜಾಗೃತೆಯನ್ನು ಮೂಡಿಸಿ ಅದನ್ನು ಕೊಲ್ಲಬೇಡಿ ಅಂತ ಹೇಳೋದ್ರ ವಿರುದ್ಧ ಕೂಡ ಅವರು ಧ್ವನಿ ಎತ್ತಿ ನನ್ನ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ಹೇಳಿದರೆ, ನಾನು ಈ ಜೀವ ವಿಜ್ಞಾನ ಅಥವಾ ಲೈಫ್ ಸೈನ್ಸ್ ಇದನ್ನೆಲ್ಲ ಕಲಿಯುವುದಕ್ಕಿಂತ ಮುಂಚಿನ ಬುದ್ಧಿ ನಂದಿದ್ದು ಯಾವುದು, ಹಾವುಗಳನ್ನು ಕೊಲ್ಲಬಾರ್ದು ಅಂತ ಹೇಳೋದು. ಯಾಕಂತ ಹೇಳಿದರೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿ ನನಗೆ ಕಲಿಸಿರುವಂಥದ್ದು ಇದು. ನನ್ನ ಬುದ್ಧಿ ಬಂದ ನಂತರ, ನನಗೆ ಬುದ್ಧಿ ಬಂದಾಗಿನಿಂದಲೂ ಕೂಡ ಉಂಟಲ್ವಾ, ನನಗೆ ಈ ನಮ್ಮ ಮನೆಯಲ್ಲಿ ಹಾವುಗಳನ್ನು ಕೊಂದದ್ದು ನಾನು ಯಾವತ್ತೂ ನೋಡಲಿಲ್ಲ. ನನಗೆ ನೆನಪುಂಟು, ನಮ್ಮ ಮನೆಯ ಸೈಡಿಗೆಲ್ಲ ಈ ಕಟ್ಟು ಹಾವು ಅಥವಾ ಕಡಂಬಳ ಅಂತೆಲ್ಲ ಹೇಳ್ತಾರಲ್ಲ, ಆ ಹಾವಿನ ಮರಿ ಬರ್ತಾ ಇತ್ತು. ಅದು ಆ ಹಾವೇ ಅಥವಾ ಇದು ಎಂತ ಹೇಳ್ತಾರೆ, ತೋಳದ ಹಾವು ಅಂತ ಹೇಳ್ತಾರಲ್ಲ, ಅದು ಕೂಡ ಆಗಿರಬಹುದು. ಆದರೆ ಅಷ್ಟು ಸಣ್ಣ ವಯಸ್ಸಲ್ಲಿ ಅದನ್ನು ಗುರುತು ಹಿಡಿಯುವಂತಹ ಇದು ಸಾಮರ್ಥ್ಯ ನನಗಂತೂ ಇರಲಿಲ್ಲ. ಹಾಗೆ ಆ ಹಾವುಗಳೆಲ್ಲ ಬರ್ತಾ ಇತ್ತು. ನನಗೆ ನೆನಪುಂಟು, ನಮ್ಮ ಮನೆಯ ಒಳಗೆ ಎಲ್ಲ ಬಂದದ್ದನ್ನು ಅಪ್ಪ PVC ಪೈಪ್ ಉಂಟಲ್ಲ, ದೂರದಿಂದ ಅದರ ಒಳಗೆ ಹೋಗುವ ಹಾಗೆ ಮಾಡಿ ಮೇಲೆ ಗುಡ್ಡೆಗೆ ಬಿಡ್ತಾ ಇದ್ರು. ನಾನು ಯಾವತ್ತೂ ಕೂಡ ನಮ್ಮ ಮನೆಯಲ್ಲಿ ಹಾವು ಸಾಯಿಸಿದ್ದು ನೋಡಲೇ ಇಲ್ಲ, ಆಯಿತಾ. ಯಾಕಂತ ಹೇಳಿದರೆ ನನ್ನ ತಂದೆಗೆ ಗೊತ್ತುಂಟು ಹಾವುಗಳು ಯಾವ ರೀತಿ ಇರ್ತದೆ. ಯಾಕಂತ ಹೇಳಿದರೆ ಅವರು ಈ ಒಂದು ಪ್ರದೇಶದಲ್ಲಿ ತಮ್ಮ ಜೀವನವನ್ನೇ ಸಾಗಿಸ್ತಾ ಇದ್ದಾರೆ ತಂದೆ. ಬೇರೆ ಎಲ್ಲಿ ಕೂಡ, ಈಗ ನಾನಾದರೆ ಬೆಂಗಳೂರು ಹೋಗಿದ್ದೇನೆ, ಆ ಕಡೆ ಈ ಕಡೆ. ತಂದೆ ಸಣ್ಣದಿರುವಾಗಿನಿಂದಲೇ ಕೃಷಿ ಇದರಲ್ಲಿ ತೊಡಗಿಸಿಕೊಳ್ಳುವ ಕಾರಣ ಅವರಿಗೆ ಪ್ರಕೃತಿಯ ಬಗ್ಗೆ ಸಾಕಷ್ಟು ಜ್ಞಾನ ಉಂಟು, ಅನುಭವ ಉಂಟು. ಅವ್ರಿಗೆ ಗೊತ್ತುಂಟು ಈಗ ಹಾವುಗಳು ಅದರ ಪಾಡಿಗಿರುವಂತಹ ಪಾಪದ ಜೀವಿಗಳು, ಅದಕ್ಕೆಲ್ಲ ಎಂತ ತೊಂದರೆ ಮಾಡಬಾರ್ದು, ದೂರ ಕೊಂಡೋಗಿ ಬಿಟ್ಟರೆ ಅವರ ಪಾಡಿಗೆ ಅವುಗಳು ಹೋಗಿಕೊಂಡಿರ್ತದೆ, ಇಂಥದ್ದೆಲ್ಲ ಗೊತ್ತುಂಟಲ್ವ. ತಂದೆ ಇವತ್ತಿಗೂ ಕೂಡ ಹೇಳಲಿಕ್ಕೆ ಉಂಟು, ಹಾವನ್ನೆಲ್ಲ ಸುಮ್ಮನೆ ಕೊಲ್ಲಬಾರ್ದು, ಅವುಗಳೆಂತ ಮಾಡೋದಿಲ್ಲ ನಿಜವಾಗ್ಲೂ. ವಿಷಕಾರಿ ಹಾವಾದರೂ ಅಷ್ಟೇ, ಯಾವ ಹಾವಾದರೂ ಅಷ್ಟೇ. ಈಗ ಕಾಡು ಕೋಣಗಳಾಗಿರಬಹುದು, ಆನೆಗಳಾಗಿರಬಹುದು, ಯಾವ ಪ್ರಾಣಿಗಳಾದರೂ ಅಷ್ಟೇ, ಎಲ್ಲ ಸಂದರ್ಭದಲ್ಲಿ ಅವು ನಮಗೆ ಅಟ್ಯಾಕ್ ಮಾಡೋದಿಲ್ಲ ಅಂತ ನನ್ನ ತಂದೆ ಹಾಗೇ ಹೇಳೋದು. ಯಾಕಂತ ಹೇಳಿದರೆ ನಮಗಿಂತ ಜಾಸ್ತಿ ಭಯ ಅವುಗಳಿಗೆ ಇರ್ತದೆ.
ಕೆಲವೊಂದು ಸನ್ನಿವೇಶ ಬಂದಾಗ ಖಂಡಿತ ಅಟ್ಯಾಕ್ ಮಾಡ್ತದೆ, ಅದು ನಮ್ಮ ಹಣೆ ಬರಹ, ಎಂತ ಮಾಡ್ಲಿಕ್ಕಾಗೋದಿಲ್ಲ. ಆದರೆ ಮೋಸ್ಟ್ ಆಫ್ ದ ಕೇಸಸಲ್ಲಿ ಪ್ರಾಣಿಗಳು ಕೂಡ ಅಷ್ಟೇ ನಮ್ಮಿಂದ ದುಪ್ಪಟ್ಟು ಭಯದಲ್ಲಿರ್ತದೆ, ಅವುಗಳೇ ಓಡಿ ಹೋಗ್ತದೆ ಹೆಚ್ಚಾಗಿ ಅಂತ ನನ್ನ ತಂದೆ ಹೇಳ್ದು. ಅವರಿಗೆ ಸಾಕಷ್ಟು ಅನುಭವ ಕೂಡ ಉಂಟು ಆ ಒಂದು ವಿಚಾರದಲ್ಲಿ ಎಲ್ಲ. ಹಾಗೆ ನಾನು ಅದನ್ನು ಸಣ್ಣದಿರುವಾಗಿನಿಂದಲೇ ಕೇಳಿಕೊಂಡು ಬಂದ ಕಾರಣ ನನಗೆ ಕೂಡ ಹಾವನ್ನು ಕೊಲ್ಲುವ ವಿಚಾರದಲ್ಲಿ ನಾನು ಅದನ್ನು ವಿರೋಧಿಸ್ತೇನೆ. ಹಾಗೆ ಅವರು ಅಪ್ಪ ಹೇಳ್ತಾ ಇದ್ರು, ಈಗ ಕೂಡ ಇಲ್ಲೇ ನಮ್ಮ ಸುತ್ತಮುತ್ತ ಎಲ್ಲ ಹಾವುಗಳನ್ನು ಸಾಯಿಸ್ತಾರೆ, ಅದನ್ನು ಜಜ್ಜಿ ಹೊಡೆದು ಸಾಯಿಸೋದಲ್ಲದೆ ಅದನ್ನು ಸುಟ್ಟು ಹಾಕುದಂತೆ. ಯಾಕಂತ ಹೇಳಿದರೆ ಹಾವು ಸತ್ತರೆ ಅದರ ಜೀವ ಇನ್ನೂ ಕೂಡ ಇರ್ತದೆ, ಸುಟ್ಟು ಹಾಕಿ ಅದನ್ನು ಭೂಮಿಯ ಒಳಗೆ ಹುದುಗಿ ಹಾಕಬೇಕು. ಯಾಕಂತ ಹೇಳಿದರೆ ಅದರ ಜೀವ ಹೋಗಬೇಕು, ಅಷ್ಟಿಲ್ಲದಿದ್ದರೆ ಅದರ ಜೀವ ಹಾಗೆ ಇರ್ತದೆ ಅಂತ. ಹಾಗೆಂತ ದೊಡ್ಡರು ಇಲ್ಲಿ ಅವರ ನಂಬಿಕೆ ಅಂತ ಅದು. ಹಾಗೆಲ್ಲ ಎಂತ ಕೂಡ ಇಲ್ಲ ಅಂತ ನನಗೆ ನನ್ನ ತಂದೆ ಹಾಗೆ ಹೇಳ್ತಾ ಇದ್ರು. ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಮತ್ತೊಬ್ಬರು ಲೇಡಿ ಆಯ್ತು, ಅವರು ಹೇಳುದು, ಎಂತ ನಮ್ಮ ತೋಟದಲ್ಲೆಲ್ಲ ಇದನ್ನು ಕಂಡ್ರೆ ತುಂಬ ಭಯ ಆಗ್ಬೋದು, ನೀವು ಪ್ರಕೃತಿ ಸಮತೋಲನ ಅಂತೆಲ್ಲ ಹೇಳಿ ಅದಕ್ಕೆ ಮೆಟ್ಟಿದ್ರೆ ಎಂತ, ಹೇಗೆ ಕತೆ ಹೇಗೆ ಮತ್ತೆ ಅಂತ. ಈ ವಿಷ ಇಲ್ಲದ ಹಾವುಗಳಾದರೆ ತೊಂದರೆ ಇಲ್ಲ, ಆದರೆ ವಿಷ ಇರುವ ಹಾವು ನಮ್ಮ ಸಾಕು ಪ್ರಾಣಿಗಳಿಗೆಲ್ಲ ಕೂಡ ತುಂಬ ಅಪಾಯ, ಹಾಗೆ ಉಳಿಸಬಾರ್ದು ಆ ಅರ್ಥದಲ್ಲಿ ಎಂಥದ್ದು ಹೇಳಿದ್ರೆ ಆಯಿತಾ. ನಾನು ಅದಕ್ಕೆ ಹೇಳಿದೆ, ನಾನು ಆಗ ಒಂದು ಉದಾಹರಣೆ ಕೊಟ್ಟೆಲ್ಲ ನಿಮಗೆ, ವಾಹನದಲ್ಲಿ ಹೋಗುವಾಗ ಸಾಯ್ತೇವೆ ಅಥವಾ ಆಕ್ಸಿಡೆಂಟ್ ಆಗ್ತದೆ ಅಂತ ಭಯದಲ್ಲಿ ವಾಹನದಲ್ಲಿ ಹೋಗದೆ ಯಾರಾದರೂ ಕೂತ್ಕೊಳ್ತಾರೆ ಅಥವಾ ಮರ ಕಡಿಯದಿರ್ತಾರೆ ಯಾರಾದರೂ, ಹೀಗೆಲ್ಲ ಉದಾಹರಣೆ ಹೇಳಿದೆಲ್ಲ. ಅದೇ ರೀತಿ ಹೇಳಿದೆ, ನಮ್ಮ ಜಾಗ್ರತೆ ನಾವು ವಹಿಸಬೇಕು, ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಅಂತೆಲ್ಲ ಹಾಗೆ ಯೋಚನೆ ಮಾಡುವ ಬದಲು ನಾವು ನಮ್ಮ ಜಾಗ್ರತೆಯಲ್ಲಿರಬೇಕು. ಆದರೆ ಅಷ್ಟಕ್ಕೂ ಹಾವುಗಳನ್ನು ಕೊಲ್ಲುವಂತಹ ಅಧಿಕಾರ ನಮಗೆ ಯಾರು ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಅಂತ ನಾನು ಹಾಗೆ ಪ್ರಶ್ನೆ ಮಾಡಿದೆ. ಅದಕ್ಕೆ ಅವರು ಮತ್ತೆ ಉತ್ತರ ಕೊಟ್ಟರು, ನಿಮ್ಮದು ವಿತಂಡವಾದ ಅಂತ ಅನ್ನಿಸ್ತಾ ಉಂಟು ನನಗೆ, ಅವರವರ ಬದುಕು ಅವರವರ ಇಷ್ಟ ಎಂಥದ್ದು ಇಂದಿಷ್ಟುದ್ದ ಕಳಿಸಿದ್ರು ಆಯಿತಾ. ನನಗೆ ಅದರಲ್ಲಿ ವಾದ ಮಾಡುವ ಹಾಗೆ ನಾನು ಫಸ್ಟ್ ಆಫ್ ಆಲ್ ಎಂತ ಹೇಳಿಲ್ಲ, ಅಂದರೆ ನಾನು ಜಸ್ಟ್ ತಿಳಿ ಹೇಳಿದಷ್ಟೇ. ಈಗ ನಮ್ಮ ಜಾಗೃತಿಯಲ್ಲಿ ನಾವಿರಬೇಕು, ಹಾಗೆ ಬರುವುದು ಎಲ್ಲ ಅದು ಸರ್ವೇ ಸಾಮಾನ್ಯ ಅಂತ ಹೇಳಿದಕ್ಕೂ ಅವರು ನನಗೆ ವಿತಂಡವಾದ ಅಂತೆಲ್ಲ, ವಿತಂಡವಾದಕ್ಕೆ ಎಂತ ಉಂಟು ಅದರಲ್ಲಿ ಅಂತ ನಾನು ಮತ್ತೆ ಅವರ ಪ್ರೊಫೈಲ್ ಹೋಗಿ ನೋಡಿದೆ ಆಯಿತಾ. ಜಸ್ಟ್ ಒಂದ್ಸಲ ಪ್ರೊಫೈಲಲ್ಲಿ ಅವರದ್ದು ಬಯೋದಲ್ಲಿ ಅವ್ರು ಬರೆದದ್ದು ಎಂತ, ಆ್ಯನಿಮಲ್ ಲವರ್, ಕೇರ್ ಫಾರ್ ಎನ್ವಿರಾನ್ಮೆಂಟ್ ಅಂತ. ನಾನು ಹಾಗೆ ಕೇಳಿದೆ ಅವರ ಹತ್ರ, ನೀವು ಬಯೋದಲ್ಲಿ ಇಷ್ಟೆಲ್ಲ ಹೇಳ್ತೀರಿ ಅಲ್ವಾ, ಹಾವುಗಳನ್ನು ವಿಷಕಾರಿ ಹಾವುಗಳನ್ನು ಸಾಯಿಸಬೇಕು ಅಥವಾ ವಿಷರಹಿತ ಹಾವನ್ನು ಆದರೆ ಪರವಾಗಿಲ್ಲ ಹಾಗೆಲ್ಲ ಹೇಳ್ತೀರಲ್ವಾ, ಆ್ಯನಿಮಲ್ ಲವರ್ ಅಂತ ಹೇಳಿದ ಮತ್ತೆ ನೀವು ವಿಷರಹಿತ ವಿಷಕಾರಿ ಆನಿಮಲ್ ಅಂತ ಅದನ್ನು ಸಪರೇಟ್ ಮಾಡಿದ್ದೀರಾ. ಈ ಸರೀಸೃಪಗಳಂತ ಹೇಳುವಂಥದ್ದು ಆನಿಮಲ್ ಕಿಂಗ್ಡಮ್ನ ಕೆಳಗೆ ಬರುವಂಥದ್ದು. ಹಾಗಿರುವಾಗ ನೀವು ಆನಿಮಲ್ ಲವರ್ ಅಂತ ಹೇಳಿಕೊಂಡು ಹಾವುಗಳನ್ನು ಕೊಲ್ಲುವುದನ್ನು ವಿರೋಧಿಸುವುದನ್ನು ಯಾಕೆ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದೆ ಆಯ್ತಾ. ಅದಕ್ಕೆ ಅವರು ವಾಪಸ್ ರಿಪ್ಲೈ ಮಾಡಿದ್ರು, ನಿನ್ನನ್ನು ನೀನು ದೊಡ್ಡ ಸರ್ವಜ್ಞ ಅಂತ ತಿಳ್ಕೊಂಡಿದ್ದೆ ಅನ್ಸುತ್ತೆ, ನಿನ್ನೊಟ್ಟಿಗೆ ನನಗೆ ವಾದ ಮಾಡಿ ಇದಾಗ್ಲಿಕ್ಕಿಲ್ಲ, ಹೀಗೆಲ್ಲ ಎಂತೆಂಥದೋ ಹೇಳಿದ್ರು. ಬಿಟ್ರೆ ಅವರಿಗೆ ಆ ಕೇರ್ ಫಾರ್ ಎನ್ವಿರಾನ್ಮೆಂಟ್, ನಮ್ಮ ಪರಿಸರದ ಬಗ್ಗೆ ಇರುವಂತಹ ಕಾಳಜಿ ಅಂತ ಅವರು ಕ್ಯಾಪ್ಷನ್ ಅಂತ ಅವರು ಆ ಬಯೋದಲ್ಲಿ ಎಂಥದ್ದು ಹಾಕಿಕೊಂಡಿದ್ದಾರಲ್ಲ ಹ್ಯಾಶ್ಟ್ಯಾಗ್, ಅದಕ್ಕೆ ಮತ್ತೆ ಅವರು ಹೇಳುವುದಕ್ಕೆ ಸಂಬಂಧವೇ ಇಲ್ಲ ಆಯ್ತಾ. ನಿಜವಾಗ್ಲೂ ಅವರು ಹಾಗೀಗೆಲ್ಲ ಹೇಳಿದ್ರು, ಮತ್ತೆ ನನ್ನನ್ನು ಬ್ಲಾಕ್ ಮಾಡಿಬಿಟ್ರು. ಯಾಕಂತ ಹೇಳಿದರೆ ನನ್ನ ಮುಂದಿನ ಪ್ರಶ್ನೆ ವಾಪಸ್ ಅದೇ ಬರ್ತದೆ ಅಂತ ಅವರಿಗೆ ಗೊತ್ತುಂಟು. ಕೇರ್ ಫಾರ್ ಎನ್ವಿರಾನ್ಮೆಂಟ್, ಆನಿಮಲ್ ಲವ್ ಎಲ್ಲ ಎಲ್ಲಿ ಹೋಯ್ತು ಈಗ ಅಂತ ನಾನು ಕೇಳಿದರೆ ಅವರಿಗೆ ಮತ್ತೆ ಹೇಳಲಿಕ್ಕೆ ಎಲ್ಲಿ ಉಂಟು ಬಾಯಿ ಅಲ್ವಾ. ಹಾಗೆ ಅವರು ನನ್ನನ್ನು ಬ್ಲಾಕ್ ಮಾಡಿಟ್ರು ಆಯ್ತಾ. ನಾನು ಮತ್ತೆ ಅದರಲ್ಲಿ ಆದದ್ದು 1-2 ಕಾನ್ವರ್ಸೇಷನ್ ಅಷ್ಟೇ, ವಾದ ವಿವಾದದ ಹಾಗೆ ಆದದ್ದಷ್ಟೇ. ಅಲ್ಲಿ ಅದಾಯಿತು. ಮತ್ತು ಇನ್ನೊಬ್ಬರು ಫಸ್ಟಿಗೆ ಹೇಳಿದರು, ಒಬ್ಬರು ಯಾರಂತ ಗೊತ್ತಿಲ್ಲ, ಯಾರು 0 ಪೋಸ್ಟ್ 0 ಫಾಲೋವರ್ಸ್ ಯಾರೋ ಒಬ್ಬರನ್ನು ಫಾಲೋ ಮಾಡ್ತಾ ಇದ್ರು, ಹೆಸರು ಕೂಡ ಇಲ್ಲ ಅವರಿಗೆ. ಅವ್ರು ಹೇಳೋದು, ನಿನಗೆ ನನ್ನದು ಅಂತ ಹೇಳುವ ಜಂಬ ತುಂಬ ಉಂಟು, ಅದನ್ನು ಕಡಿಮೆ ಮಾಡಿಕೊ, ಐ ಹೇಟ್ ಯು ಗರ್ಲ್ ಅಂತ ಹಾಕಿದ್ರು ಆಯಿತಾ. ನಾನು ಆಯ್ತಂತ ಹೇಳಿದೆ. ಆಯಿತು, ನನಗೆಂತ ಇಲ್ಲ, ಯಾಕಂತ ಹೇಳಿದರೆ ನಾನು ನನ್ನದು ಅಂತ ಹೇಳುವ ಜಂಬ ನನಗೆ ಉಂಟಾ ಇಲ್ವಾ ಅಂತ ಹೇಳೋದನ್ನು ಈ ಯಾವುದೋ ಅನಾಮಿಕ 0 ಪೋಸ್ಟ್ ಅಥವಾ ಫೇಕ್ ಐಡಿ ಹೊತ್ತುಕೊಂಡು ಬಂದ ಜನ ಹೇಳಿದರೆ ನಾನು ಅದನ್ನು ಕೇರ್ ಮಾಡೋದಿಲ್ಲ. ನನಗೆ ಜಂಬ ಇದ್ದರೆ ಇರಲಿ, ನನಗೆ ಗೊತ್ತುಂಟು ನನಗೆ ಯಾವುದರ ಬಗ್ಗೆ ಜಂಬ ಉಂಟು ಯಾವುದರ ಬಗ್ಗೆ ಜಂಬ ಇಲ್ಲ ಅಂತ ನನಗೆ ಗೊತ್ತಿದ್ದರೆ ಸಾಕು. ನನ್ನ ಮನಸ್ಸಾಕ್ಷಿಗೆ ಗೊತ್ತುಂಟು, ನನ್ನ ಮನೆಯವರಿಗೆ ಗೊತ್ತುಂಟು ಆಯಿತಾ. ಮತ್ತು ಐ ಹೇಟ್ ಯು ಗರ್ಲ್, ಆಬ್ವಿಯಸ್ಲಿ ನನ್ನನ್ನು ಎಲ್ಲರೂ ಇಷ್ಟಪಡಬೇಕು ಅಂತ ಇಲ್ಲ ಅಲ್ವಾ. ಈಗ ಎಲ್ಲರನ್ನು ಮೆಚ್ಚಿಸಲಿಕ್ಕೆ ದೇವರಿಂದನೇ ಸಾಧ್ಯ ಆಗಲಿಲ್ಲಂತೆ. ಹಾಗಿರುವಾಗ ನಾನು ಯಾರು ಎಲ್ಲರನ್ನು ಮೆಚ್ಚಿಸಲಿಕ್ಕೆ? ನನ್ನ ಮುಖ ನೋಡಿದರೆ ಕೆಲವರಿಗೆ ಅಸಹ್ಯ ಆಗ್ಬೋದು. ಈಗ ನಾನು ಇನ್ಸ್ಟಾಗ್ರಾಮಲ್ಲಿ ನನ್ನ ವೀಡಿಯೋ ಬಂದ ಕೂಡಲೇ ಇವಳದ್ದು ಎಂಥ ವೀಡಿಯೋ ಮಾರೆ ಅಂತ ಅನ್ನಿಸಬಹುದು. ಮತ್ತು ಕೆಲವರಿಗೆ ನನ್ನ ಕಣ್ಣು ನೋಡಿದರೆ ಇಷ್ಟ ಆಗಲಿಕ್ಕಿಲ್ಲ, ಬಾಯಿ ನೋಡಿದರೆ ಇಷ್ಟ ಆಗಲಿಕ್ಕಿಲ್ಲ, ಕೆಲವರಿಗೆ ನನ್ನ ವಾಯ್ಸೇ ಇಷ್ಟ ಆಗಲಿಕ್ಕಿಲ್ಲ, ಕೆಲವರಿಗೆ ನನ್ನ ಸ್ಲ್ಯಾಂಗ್, ನನ್ನ ಈ ಭಾಷೆ ಇಷ್ಟ ಆಗಲಿಕ್ಕಿಲ್ಲ. ಎಷ್ಟೋ ಜನ ಇರುವವರು, ನನ್ನನ್ನು ಹೇಟ್ ಮಾಡುವವರು ತುಂಬ ಜನ ಇರ್ತಾರೆ. ಕೆಲವರು ನೇರ ಹೇಳ್ತಾರೆ, ಕೆಲವರು ಹೇಳೋದಿಲ್ಲ, ಅಷ್ಟೇ ವ್ಯತ್ಯಾಸ ಅಷ್ಟೇ ಇರೋದು.
ಅವರು ಹೇಟ್ ಮಾಡಿದರೆ ಹೇಟ್ ಮಾಡಿ, ನಾನು ಆಯ್ತು ಅಂತ ಹೇಳಿದೆ. ಅದಕ್ಕೆ ಮತ್ತೆ ಅವರದ್ದು ಪ್ರಶ್ನೆ, ನಾನು ಯಾಕೆ ಹಾಗೆ ಹೇಳಿದ್ದು ಗೊತ್ತಾಯ್ತಾ ಅಂತ. ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ನನಗೆ ಅಗತ್ಯ ಇಲ್ಲ, ನೀವು ನನ್ನ ಜಂಬ ಅದು ಇದು ಎಲ್ಲ ನನಗೆ ಅಗತ್ಯ ಇಲ್ಲ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಹೋಗಲಿಲ್ಲ. ಮತ್ತು ಅವರ ಕಮೆಂಟನ್ನು ಡಿಲೀಟ್ ಮಾಡಿದ್ರು. ಫೇಸ್ಬುಕ್ಕಲ್ಲಿ ಕೂಡ ಯಾರೋ ಏನೋ ಹೇಳಿದ್ರಿ, ನನಗೆ ಆ ಕಮೆಂಟ್ ಕೂಡ ಎಂತ ನೆನಪಿಲ್ಲ ಅವ್ರು ಎಂಥ ಕಮೆಂಟ್ ಹಾಕಿದ್ದು, ಅದಕ್ಕೆ ನಾನೆಂತ ರಿಪ್ಲೈ ಕೊಟ್ಟೆ ಅಂತ. ಅವರು ನಮ್ಮ ಮಲೆನಾಡು ಅಥವಾ ಈ ಕರಾವಳಿ ಭಾಗದವರಲ್ಲ, ಅಂದರೆ ದಕ್ಷಿಣ ಕರ್ನಾಟಕದ ಭಾಗದವರಲ್ಲ. ಅವರು ಬಯಲು ಸೀಮೆ ಕಡೆಯವರು. ಅವರ ಬರೆಯುವ ಶೈಲಿ ನೋಡಿದಾಗ ಗೊತ್ತಾಯಿತು. ಮತ್ತು ಅದೇ ನಾನೆಂಥದ್ದು ಅವರು ಹಾವನ್ನು ಕೊಲ್ಲುವ ವಿಚಾರಕ್ಕೆ ಎಂಥದ್ದು ಹೇಳಿದ್ದು ಅಂತ ಅನ್ನಿಸ್ತದೆ ನನಗೆ. ಎಂಥದ್ದು ಹಾವನ್ನು ಕೊಲ್ಲುವ ವಿಚಾರದಲ್ಲಿ ಎಂಥದ್ದು ಹೇಳಿದಕ್ಕೆ ನಾನು ಪ್ರತಿಯಾಗಿ ಉತ್ತರ ಕೊಟ್ಟದಷ್ಟೇ. ಅದು ಕೂಡ ನಾನು ವಾದದ ರೂಪದಲ್ಲಿ ಕೂಡ ಹೇಳಲಿಲ್ಲ ಆಯ್ತು. ಅದು ಅವರಿಗೆ ಎಂಥ ಅವರ ಮರ್ಯಾದೆಗೆ ಭಂಗವಂತ ಗೊತ್ತಿಲ್ಲ. ಅವರದ್ದೆಂಥದ್ದು ಆ ಕಡೆ ಭಾಷೆಯಲ್ಲಿ ಎಂಥದ್ದು ಕೆಟ್ಟ ಶಬ್ದ ಕಮೆಂಟ್ ರಿಪ್ಲೈ ಮಾಡಿದ್ರು ಅವರು. ನನಗೆ ನಿಜಕ್ಕೂ ನನಗೆ ಅರ್ಥ ಆಗೋದಿಲ್ಲ ಆಯಿತಾ. ನಾನು ನಿಜ ಹೇಳ್ತೇನೆ, ನನಗೆ ಆ ಕಡೆಯ ಬೈಗುಳ ಅಂತ ಗೊತ್ತಾಗ್ತದೆ, ಬಿಟ್ಟರೆ ಅದರ ಶಬ್ದದ ಅರ್ಥ ಎಂತ ಕೂಡ ನನಗೆ ಗೊತ್ತಿಲ್ಲ. ಎಂಥದ್ದು ಹಾಗೆ ಏಕವಚನದಲ್ಲಿ ಎಂಥದ್ದು 2-3 ಶಬ್ದ ಬರೆದ್ರೆ ಆಯ್ತಾ. ನನಗೆ ಅದು ನೋಡಿ ಇವ್ರು ನಾನು ಎಂತ ಹೇಳಿದೆ ಹಾಗೆ ಅವರಿಗೆ ಅಷ್ಟು ಮರ್ಯಾದೆ ಹೋಗುವ ಹಾಗೆ ಅಂತ ಹೇಳಿದೆ, ನನಗೆ ಗೊತ್ತಾಗಲಿಲ್ಲ. ನಾನು ಆ ಕಮೆಂಟ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿಬಿಟ್ಟೆ. ಯಾಕಂತ ಹೇಳಿದರೆ ನಾನು ವಾದ ಕೀಳಿತೇನೆ, ಆದರೆ ಆ ವಾದ ನನ್ನ ಮನಸ್ಥಿತಿಗೆ ಅಥವಾ ನನ್ನ ಒಂದು ಮೆಂಟಾಲಿಟಿಗೆ ಈಕ್ವಲ್ ಆಗಿದ್ದರೆ ಮಾತ್ರ ನಾನು ಆ ವಾದ ಕೀಳಿಯೋದು. ಅದು ಇನ್ನೂ ಕೂಡ ಅವರು ವಾದ ಮುಂದುವರಿಸಿಕೊಂಡು ಹೋಗ್ತಾರೆ ಅಥವಾ ನನ್ನ ಮೆಂಟಾಲಿಟಿಗಿಂತ ಇನ್ನೂ ಕೆಳಗಿನ ಮೆಂಟಾಲಿಟಿ ಇಟ್ಟುಕೊಂಡು ವಾದ ಮಾಡ್ತಾರೆ ಅಂತ ಹೇಳಿದರೆ ನಾನು ಅದನ್ನು ಅಲ್ಲಿಗೆ ಬ್ಲಾಕ್ ಮಾಡಿ ಬಿಸಾಕ್ತೇನೆ. ನನ್ನ ಅದು ಪಾಲಿಸಿ ಹಾಗೆ. ಯಾರಾದರೂ ಎಂತಾದರೂ ಹೇಳಿಕೊಂಡು ಬಂದರೆ ಅವರಿಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ ನಾನು ಅದನ್ನು ರಿಪ್ಲೈ ಮಾಡ್ತೇನೆ. ಅದು ಅರ್ಥ ಮಾಡಿಸೋದು ಹೋಗಿ ಅವರು ಅದನ್ನೆಂಥದೋ ತಿಳ್ಕೊಂಡು ಅದು ಮತ್ತು ಕೂಡ ಡೀಪಾಗಿ ಹೋಗಿ ಇನ್ನೂ ಕೆಳಮಟ್ಟಗಿನ ಮನಸ್ಥಿತಿಯಿಂದ ಇಟ್ಟುಕೊಂಡೆಲ್ಲ ಅವರು ವಾದ ಮಾಡಲಿಕ್ಕೆ ಕೂತ್ರೆ ನಾನು ಬ್ಲಾಕ್ ಮಾಡ್ತೇನೆ ಅಷ್ಟೇ. ನಾನು ಮಾಡೋದು, ನನಗೆ ಮತ್ತೆಂತ ಮಾಡಲಿಕ್ಕೆ ಆಗ್ತದೆ. ಇದೆಲ್ಲ ನಾನು ನಿಮಗೆ ಹೇಳ್ತಾ ಇರುವಂಥ ನನಗೆ ನಾನು ನೆನಪಿನಲ್ಲಿ ಇಟ್ಟುಕೊಂಡದ್ದು ಇಷ್ಟು ಮಾತ್ರ. ಮತ್ತೆ ಕೂಡ ಹಾಗೆ ನೆಗೆಟಿವ್ ಆಗಿ ಹೇಳಿದವರು ತುಂಬ ಜನ ಇದ್ದಾರೆ, ಅಥವಾ ನಾನು ಅದನ್ನು ನೆಗೆಟಿವ್ ತಗೊಂಡದ್ದು ಕೂಡ ಆಗಿರಬಹುದು. ನಾನು ನಿಜ ಹೇಳ್ತೇನೆ, ನಾನು ಹೇಳುವಂಥದ್ದೆಲ್ಲ ಅದೇ ಫ್ಯಾಕ್ಟ್, ನಾನು ಹೇಳುವಂಥದ್ದೇ ಸತ್ಯ ಅಂತ ನಾನು ಹೇಳುವುದಿಲ್ಲ. ಹಾಗಂತ ಹೇಳಿ ನನಗೆ ಗೊತ್ತಿಲ್ಲದೆ ಇರುವ ವಿಚಾರವನ್ನು ನಾನು ಹಾಗಂತೆ ಹೀಗಂತೆ ಅಂತ ಹೇಳ್ತೇನೆ ಬಿಟ್ಟು ನೇರ ನಾನು ಯಾವತ್ತೂ ಹೇಳುವುದಿಲ್ಲ. ನೇರ ಹೇಳಿದರೆ ಅದು ಫ್ಯಾಕ್ಟ್ ಅಂತಲೇ ಅರ್ಥ. ಯಾಕಂತ ಹೇಳಿದರೆ ನಮ್ಮ ಅನುಭವಕ್ಕೆ ಬಂದದ್ದನ್ನೇ ನಾನು ಹೇಳುವಂಥದ್ದು. ಹಾಗೆ ಈಗ ಸಾಕಷ್ಟು ಜನ ಹೊಟ್ಟೆ ಕಿಚ್ಚಿನಿಂದಲೇ ಅದಕ್ಕೆ ರಿಪ್ಲೈ ಮಾಡೋದಂತ ನೋಡಿದಾಗಲೇ ಗೊತ್ತಾಗ್ತದೆ ಆಬ್ವಿಯಸ್ಲಿ. ಆದರೆ ನಾನು ಯಾಕೆ ಅದಕ್ಕೆ ರಿಪ್ಲೈ ಮಾಡೋದಂತ ಹೇಳಿದರೆ, ಸಾಕಷ್ಟು ಜನ ಅವರ ಕಮೆಂಟ್ ಓದಿ ಅವರ ಮನಸ್ಸು ಅವರ ಕಮೆಂಟಿಗೆ ಪರಿವರ್ತನೆ ಆಗಬಾರ್ದು ಅಂತ ಹೇಳೋದು ನನ್ನ ಒಂದು ಉದ್ದೇಶ. ಯಾಕಂತ ಹೇಳಿದರೆ, ಈಗ ನಾನು ಉದಾಹರಣೆಗೆ ಯಾವುದೋ ಒಂದು ವಿಷರಹಿತ ಹಾವನ್ನು ತೋರಿಸಿ ಇದಕ್ಕೆ ವಿಷ ಇಲ್ಲ, ಆದರೆ ಎಲ್ಲರೂ ಕೂಡ ವಿಷಕಾರಿ ಹಾವು ಅಂತ ತಿಳ್ಕೊಂಡಿದ್ದಾರೆ ಅಂತ ಯಾವುದಾದ್ರೂ ಒಂದು ಬೇರೆ ಹಾವಿನ ಬಗ್ಗೆ ಹೇಳಿದರೆ ಅದನ್ನು ತುಂಬ ಜನ ಹೌದು ಅಂತ ಒಪ್ಪಿಕೊಳ್ಬಹುದು. ಆದರೆ ಕೆಲವರ ಕಮೆಂಟ್ ಹೇಗಿರ್ತದೆ ಅಂತ ಹೇಳಿದರೆ, ನನ್ನನ್ನು ತಪ್ಪು ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಅವರಿಗೆ ಗೊತ್ತಿಲ್ಲದನ್ನವ್ರು ಕಮೆಂಟ್ ಹಾಕ್ತಾರೆ. ಇದು ತುಂಬ ವಿಷಕಾರಿ, ನಮ್ಮಲ್ಲಿ ಇದೊಬ್ಬರಿಗೆ ಕಚ್ಚಿದೆ, ಹಾಗೆ ಹೀಗೆಲ್ಲ ಹೇಳಿದಾಗ ಆ ಕಮೆಂಟ್ ಓದುವ ಸುಮನಸ್ಕರು, ಎಷ್ಟೋ ಜನ ಒಳ್ಳೆ ಮನಸ್ಸಿನ ಅಥವಾ ಒಳ್ಳೆ ನಿಟ್ಟಿನಿಂದ ವಿಡಿಯೋ ನೋಡುವ ಮನುಷ್ಯರು ಆ ಕಮೆಂಟ್ ಓದಿ ಡೈವರ್ಟ್ ಆಗಬಾರ್ದಲ್ಲ. ಅದಕ್ಕೋಸ್ಕರ ನಾನು ರಿಪ್ಲೈ ಮಾಡುವಂಥದ್ದು ಎಲ್ಲರೂ ನೋಡಲಿ ಅಂತ ಹೇಳುವ ಉದ್ದೇಶಕ್ಕೋಸ್ಕರ. ಅಂದರೆ ವಾದ ವಿವಾದದ ಹಾಗೆ ಮಾತಾಡೋದಲ್ಲ, ಅದನ್ನು ಅರ್ಥೈಸ್ಲಿಕ್ಕೆ ಹೋಗಿ ಕೂಡ ಅವ್ರು ಮತ್ತೆ ಕೂಡ ಎಂತಾದ್ರೂ ಹೇಳ್ತಾ ಹೋದ್ರೆ ನಾನು ಕಮೆಂಟ್ ಡಿಲೀಟ್ ಮಾಡ್ತೇನೆ. ಯಾರಾದ್ರೂ ಎಂತಾದ್ರೂ ಟಾಂಟ್ ಕೊಟ್ಟುಕೊಂಡು ತಮಾಷೆ ಮಾಡುವ ನಿಟ್ಟಿನಲ್ಲಿ ಏನೋ ಟಾಂಟ್ ಕೊಟ್ಟುಕೊಂಡೆಲ್ಲ ಮಾತಾಡಿದ್ರೆ ನಾನು ಕೂಡ ರಿಟರ್ನ್ ಹಾಗೆ ಕೊಡ್ತೇನೆ ಆಯ್ತಾ. ನನಗೆ ನನ್ನ ಮನೆಯಲ್ಲಿ ನಿಜವಾಗ್ಲೂ ಅಪ್ಪ ಅಮ್ಮ ಹೇಳ್ತಾರೆ, ಯಾವ ಹಾಗೆಲ್ಲ ಹೇಳಿಕೊಂಡಿದ್ರೆ ಸುಮ್ಮನೆ ಇರು, ನೀನು ಎಂತ ಹೇಳಲಿಕ್ಕೆ ಹೋಗಬೇಡ, ಅವರವರ ಪಾಡಿಗೆ ಇರ್ತಾರಂತ. ಆದರೆ ನನಗೆ ಹಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಸಂಬಂಧ ಇಲ್ಲದೆ ಮೂರನೇ ವ್ಯಕ್ತಿಗಳು ಅವರು ನನಗೆ ಏನೇನೋ ಹೇಳುವಾಗ ಅದನ್ನೆಲ್ಲ ಕೇಳಿಸಿಕೊಂಡು ಕೂತ್ಕೊಳ್ಳಿಕ್ಕೆ ನನಗೆ ಯಾರು ಅವರ ಫಸ್ಟ್ ಆಫ್ ಆಲ್ ನಾನು ಪ್ರತಿಯಾಗಿ ಹೇಳಿದರೆ ಅದರಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ನನ್ನ ಮುಖ್ಯ ಉದ್ದೇಶ ಅದುವೇ. ನಾನು ಯಾರಾದರೂ ಎಂಥರ ನೆಗೆಟಿವ್ ಹೇಳಿದಾಗ ನಾನು ತಿರುಗಿಸಿ ಕೊಡ್ತೇನೆ, ಅಲ್ಲಿ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಮತ್ತೆ ಅವರು ವಾದ ಕಂಟಿನ್ಯೂ ಮಾಡ್ತಾರೆ, ನಾನು ಅದನ್ನು ಬ್ಲಾಕ್ ಮಾಡ್ತೇನೆ, ನಾನು ಡಿಲೀಟ್ ಮಾಡ್ತೇನೆ, ಅದೆಲ್ಲ ಸೆಕೆಂಡರಿ ನನಗೆ. ಹಾಗೆ ಅದೇ ನಾನು ಯಾರ ಹತ್ರ ಆದರೂ ಈ ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಹೋದಾಗೆಲ್ಲ ನನಗೆ ಅವರು ಹೇಳೋದು, ನಿನಗೆ ನೀನೇ ಸರ್ವಜ್ಞ ಅಂತ ತಿಳ್ಕೊಂಡು ಬಿಟ್ಟಿದೀಯಾ ಅಂತ ಎಲ್ಲ ನನಗೆ ಆಲ್ಮೋಸ್ಟ್ ಕೆಲವರು ಹಾಗೆ ಹೇಳ್ತಾರೆ ಆಯಿತಾ. ಅದು ಅವರವರಿಗೆ ಬಿಟ್ಟದ್ದು. ಅವರೇ ನನ್ನನ್ನು ಹಾಗೆ ಹೇಳಿದಾಗ ನಾನು ಅಲ್ಲ ಅಂತ ಹೇಳೋದಿಲ್ಲ, ಹೇಳಿಕೊಳ್ಳಿ ನನಗೆ ಅಂತ. ನನಗೆ ಅದೊಂದು ಕಾಂಪ್ಲಿಮೆಂಟ್ ರೀತಿ ತಗೊಳ್ತೇನೆ ನಾನು. ನನಗೆ ಈ ಪ್ರಕೃತಿಯಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿನ ಇದರಲ್ಲಿ ಇಲ್ವಾ ಎಷ್ಟು ವಿಚಾರಗಳುಂಟು ನನಗೆ ಗೊತ್ತಿಲ್ಲ ಆಯಿತಾ. ನಿಜ ಹೇಳ್ತೇನೆ, ನನಗೆ ಈ ಒಂದು ನಮ್ಮ ಸುತ್ತಮುತ್ತಲಿನ ಪರಿಸರದ ನಾನು ಹೇಳ್ತಾ ಇರುವಂಥದ್ದು, ಇಡೀ ಭಾರತದ ಅಥವಾ ಇಡೀ ವಿಶ್ವದ ಹೇಳ್ತಾ ಇಲ್ಲ ನಾನು. ನನ್ನ ಮನೆಯ ಸುತ್ತಮುತ್ತಲಿನ ಪರಿಸರದಲ್ಲಿ ಎಂತೆಲ್ಲ ಉಂಟು ಎಂತೆಲ್ಲ ಇಲ್ಲ ಅಂತ ಹೇಳೋದ್ರಲ್ಲಿ 100ರಲ್ಲಿ ಒಂದು 10% ಅಷ್ಟೇ ನನಗೆ ಗೊತ್ತಿರೋದು ಅಂತ ನಾನು ಅಂದುಕೊಂಡಿದ್ದೇನೆ.
ನನಗೆ ಎಷ್ಟೋ ವಿಚಾರಗಳು ಗೊತ್ತಿಲ್ಲ, ನಿಜ ಹೇಳ್ತೇನೆ. ಹಾಗೆ ನಾನು ಹೇಳುವಂತಹ ಎಲ್ಲ ಮಾಹಿತಿಗಳು ನಿಖರವೇ ಅಂತ ಹೇಳಲಿಕ್ಕಾಗೋದಿಲ್ಲ ನನಗೆ. ಅದರಲ್ಲಿ ಒಂಚೂರು ವ್ಯತ್ಯಾಸ ಕೂಡ ಇರಬಹುದು. ನಾವು ಎಂತ ನಂಬಿಕೊಂಡು ಬಂದಿದ್ದೇವೋ, ನನ್ನ ಮನೆಯಲ್ಲಿ ಎಂತ ಹೇಳ್ತಾ ಇರ್ತಾರೋ, ಅಥವಾ ನನ್ನ ಸುತ್ತಮುತ್ತ ಪರಿಸರದ ಜನರು ಎಂತ ಹೇಳಿಕೊಂಡು ಬಂದಿದ್ದಾರೋ, ಅಥವಾ ನಾನು ಕಾಲೇಜಲ್ಲಿ ಸಸ್ಯಶಾಸ್ತ್ರ ಪ್ರಾಣಿಶಾಸ್ತ್ರ ಕಲಿಯುವ ಸಂದರ್ಭದಲ್ಲಿ ಎಂತ ಹೇಳಿಕೊಟ್ಟಿದ್ದಾರೋ ಅದನ್ನೇ ನಂಬಿಕೊಂಡು ಬಂದಿರ್ತೇವೆ. ಬಹುಶಃ ಅದಕ್ಕಿಂತ ಮಿಗಿಲಾಗಿ ಸತ್ಯ ಬೇರೆ ಇರಬಹುದು, ಬೇರೆ ವಿಚಾರದಲ್ಲಿ ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದನ್ನು ನಾನು ಹೇಳುವಂಥದ್ದು, ಆಯಿತಾ. ಎಷ್ಟೋ ಜನರಿಗೆ ನಾನು ತೋರಿಸುವಂತಹ ಈ ಪ್ರಕೃತಿಯ ವೈಶಿಷ್ಟ್ಯತೆಗಳಿಗಿಂತ ಜಾಸ್ತಿ ವಿಚಾರಗಳು ಗೊತ್ತಿರಬಹುದು, ಆದರೆ ಅವರಿಗೆ ಅದನ್ನು ಹೇಗೆ ವ್ಯಕ್ತಪಡಿಸುವುದು ಅಂತ ಗೊತ್ತಿರಲಿಕ್ಕಿಲ್ಲ. ಇನ್ನು ಕೆಲವರಿಗೆ ವಿಚಾರ ವ್ಯಕ್ತಪಡಿಸುವ ಕಲೆ ಇರ್ತದೆ, ಅಥವಾ ಅದನ್ನು ತೋರಿಸುವ ಇದು ಇರ್ತದೆ, ಹಂಬಲ ಇರ್ತದೆ, ಆದರೆ ಸುತ್ತಮುತ್ತಲಿನ ಪರಿಸರ ಅದಕ್ಕೆ ಸಹಕಾರಿಯಾಗಿರೋದಿಲ್ಲ. ಆದರೆ ನನಗೆ ಅಂತ ಹೇಳಿದರೆ ನನ್ನ ಪರಿಸರ ಅದಕ್ಕೆ ಸಹಕಾರ ಕೊಡ್ತಾ ಉಂಟು. ನನಗೆ ಒಂದು ನಮ್ಮ ಪರಿಸರದಲ್ಲಿ ಎಲ್ಲರಿಗೆ ಕೂಡ ಅದನ್ನು ಪರಿಚಯಿಸುವಂತಹ ಒಂದು ಎಲ್ಲ ಮೂಲಗಳು ಸಿಗ್ತದೆ ನನಗೆ. ಹಾಗಿರುವಾಗ ಅದಲ್ಲದೆ ನನಗೆ ಒಂದು ತೋರಿಸುವ ಕುತೂಹಲ ಕೂಡ ಉಂಟು. ಹಾಗಾಗಿ ಅದು ಒಂದಷ್ಟು ಜನರಿಗೆ ಗೊತ್ತಾಗಲಿ ಅಂತ ಹೇಳುವ ಉದ್ದೇಶದಿಂದಲೇ ನಾನು ಹಂಚಿಕೊಳ್ಳುವಂಥದ್ದು. ಆದರೆ ನಾನು ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು, ಹೊಸ ಹೊಸ ವಿಷಯಗಳನ್ನು ಹಾಕುವಾಗ ಕೆಲವರಿಗೆಲ್ಲ ಹೊಟ್ಟೆ ಕಿಚ್ಚು ತಡ್ಡಿಲಿಕ್ಕೆ ಆಗದೇ ಇರುವ ಕಾರಣ ಅವರು ಆ ರೀತಿ ಹೇಳೋದು ಕೂಡ ಆಗಿರಬಹುದು. ಅಥವಾ ಇವಳಿಗಿಂತ ಜಾಸ್ತಿ ನನಗೆ ಗೊತ್ತುಂಟು ಅಂತ ಹೇಳೋದನ್ನು ಬಿಂಬಿಸ್ಲಿಕ್ಕೋಸ್ಕರ ಅವ್ರು ಹೇಳೋದು ಕೂಡ ಆಗಿರಬಹುದು. ಈ ಯೂಟ್ಯೂಬ್ ನೋಡುವವರು ನಾನು ಹೇಳ್ತೇನೆ, ಈಗ ಯೂಟ್ಯೂಬಲ್ಲಿ ನನ್ನದೊಂದು ಪುಟ್ಟ ಒಂದು ಏನು ಸಬ್ಸ್ಕ್ರೈಬರ್ಸ್ನ ಒಂದು ಗ್ರೂಪ್ ಇರುವಂಥದ್ದು. ಆಲ್ಮೋಸ್ಟ್ ನನ್ನ ವಿಡಿಯೋವನ್ನು ದಿನ ನೋಡುವವರೆಲ್ಲ ತುಂಬ ಪಾಸಿಟಿವ್ ಆಗಿ ನನಗೆ ಸಪೋರ್ಟ್ ಮಾಡ್ತಾರೆ. ಅವರ ಕಮೆಂಟ್ಸ್ ಆಗಿರಬಹುದು, ಎಲ್ಲರೂ ಕೂಡ ನಾನು ಎಂಥದ್ದೇ ವಿಡಿಯೋ ಹಾಕಲಿ ಒಳ್ಳೆ ರೀತಿಯಲ್ಲೇ ಕಮೆಂಟ್ ಮಾಡ್ತಾರೆ. ಹಾಗೆ ನನಗೆ ಖುಷಿ ಆಗ್ತದೆ. ಇಲ್ಲಿ ಎಲ್ಲ ವಿಚಾರವನ್ನು ಕೂಡ ನಾನು ಓಪನ್ ಅಪ್ ಆಗಿ ಹೇಳ್ತೇನೆ. ನನಗೆ ಸ್ವಲ್ಪ ಅಳುಕಾಗ್ತದೆ, ಅಂದರೆ ಅವರು ಹೀಗೆ ಹೇಳಿದರೆ, ಹಾಗೆ ಹೇಳಿದರೆ, ಯಾರಾದರೂ ನನ್ನ ಬಗ್ಗೆ ಏನಾದರೂ ಮಾತಾಡಿದರೆ ಹಾಗೆ ಸ್ವಲ್ಪ ಸ್ವಲ್ಪ ಅಳುಕಾಗ್ತದೆ. ಆದರೆ ನನಗೆ ಯೂಟ್ಯೂಬಲ್ಲಿ ಹಾಗೆ ಎಂತ ಅನಿಸೋದಿಲ್ಲ. ಯಾಕಂತ ಹೇಳಿದರೆ ಇಲ್ಲಿರುವಂತಹ ಎಲ್ಲ ಸುಮನಸ್ಕರು ಒಳ್ಳೆ ರೀತಿಯಲ್ಲೇ ವಿಡಿಯೋ ನೋಡ್ತಾರೆ, ಒಳ್ಳೆ ರೀತಿಯಲ್ಲೇ ರೆಸ್ಪಾಂಡ್ ಮಾಡ್ತಾರೆ. ತಪ್ಪು ಅಂತ ಅನಿಸಿದರೆ ಅದನ್ನು ಹೇಳ್ತಾರೆ. ಅದು ಕೂಡ ಹೇಳೋದಕ್ಕೂ ಕೂಡ ಒಳ್ಳೆ ರೀತಿಯಲ್ಲೇ ಅವ್ರು ಹೇಳ್ತಾರೆ ಅಂತ ಹೇಳೋದು ನನಗೆ ಖುಷಿ. ಎಲ್ಲ ಹೇಳ್ತಾರೆ, ಹಾವುಗಳು ಕಚ್ಚಿ ಸಣ್ಣ ಪುಟ್ಟ ಮಕ್ಕಳೆಲ್ಲ ಸಾಯ್ತಾ ಇದ್ದಾರೆ, ಹಾವುಗಳನ್ನು ಕಂಡ ತಕ್ಷಣ ಕೊಲ್ಲಬೇಕು ಅಂತ ಹೇಳ್ತಾರೆ. ಆದರೆ ನಾನು ಹೇಳೋದು, ಮನೆಯೊಳಗೆ ಹಾವು ಬಂದು ಹಾಸಿಗೆ ಅಡಿಯಲ್ಲಿ ಕೂತು ಅದಾದ ನಂತರ ಹಾವು ಕಚ್ಚುವಂಥದ್ದು ಈಗ ನನಗೆ ಗೊತ್ತಿರುವ ಹಾಗೆ ಅಂತಹ ತುಂಬ ಇದು ಆಗಿದೆ ಇನ್ಸಿಡೆಂಟ್. ಒಂದು ಸ್ವಲ್ಪ ಜಾಗೃತೆ ವಹಿಸ್ಕೊಳ್ಬೇಕು. ಈಗ ಮಲಗುವ ಮುಂಚೆ ಹಾಸಿಗೆಯನ್ನು ಕೂಲಂಕುಷವಾಗಿ ನೋಡ್ಬೇಕು, ಅದರಲ್ಲಿ ಎಂತಾದ್ರೂ ಉಂಟಾ ಇಲ್ವಾ ಅಂತ ಹೇಳಿ ಮತ್ತೆ ಮಕ್ಕಳನ್ನು ಮಲಗಿಸಲಿ, ಅಥವಾ ದೊಡ್ಡವರಾದರೂ ಕೂಡ ಅಷ್ಟೇ ಹಾಗೆ ಮಾಡಬೇಕು. ಅದಾದ ನಂತರ ಮನೆಗೆ ಭದ್ರವಾಗಿ ಬಾಗಿಲಿನ ವ್ಯವಸ್ಥೆ ಎಲ್ಲ ಇರಬೇಕು. ಹಾಗಿದ್ದರೆ ಮತ್ತೆ ಎಲ್ಲಿಂದ ಹಾವು ಉದುರ್ತದೆ, ಆಕಾಶದಿಂದ ಉದುರ್ತದೆ. ನನ್ನದು ಪ್ರಶ್ನೆ ಅದುವೇ. ಈಗ ನಾನು ಈಗ ಯಾರು ಹಾವಿನ ಕಡಿತಕ್ಕೆ ಒಳಗಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಇದನ್ನು ಹೇಳುವಂಥದ್ದಲ್ಲ. ಯಾರು ನನ್ನ ಹತ್ರ ಬಂದೀಗ ಹೇಳಿದ್ದಾರೆ, ಒಂದಷ್ಟು ಜನ ಹೇಳಿದ್ದಾರೆ ಹಾಸಿಗೆ ಅಡಿಯಲ್ಲಿ ಹಾವಿದ್ದದ್ದು ಗೊತ್ತೇ ಆಗಲಿಲ್ಲ ಅಂತ. ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಸುತ್ತಮುತ್ತಲಿನ ಪರಿಸರ ಹಾಗೆ ಉಂಟೋ ಇಲ್ವೋ ಅದು ಸೆಕೆಂಡರಿ. ಈಗ ನಾವು ಪಟ್ಟಣದಲ್ಲಿ ಇದ್ದೇವೆ, ನಮಗೆ ಎಂತ ಗೊತ್ತುಂಟು ಹಾವು ಬರ್ತದೆ ಅಂತ ಹಾಗೆ ನೋಡುವ ಹಾಗಿಲ್ಲ. ಯಾವಾಗಲೂ ಮಲಗುವಾಗ ನಮ್ಮ ಜಾಗೃತೆ ನಾವು ಮಾಡಿಕೊಳ್ಬೇಕು. ಹಾಸಿಗೆಯನ್ನು ಪರಿಶೀಲಿಸಿ, ಮನೆಯ ಒಳಗೆ ಕೂಡ ಅಷ್ಟೇ ಎಂತಾದ್ರೂ ಉಂಟಾ ಇಲ್ವಾ. ದೊಡ್ಡ ಮನೆ ಎಲ್ಲಾದರೆ ಕಷ್ಟವೇ ಆಬ್ವಿಯಸ್ಲಿ. ಸಣ್ಣ ಪುಟ್ಟ ಮನೆಯವರಿಗೆಲ್ಲ ಅದರಲ್ಲಿ ನೋಡ್ಲಿಕ್ಕೆ ಎಂತ ಆಗ್ತದೆ. ಮತ್ತೆ ಮನೆಯಲ್ಲಿ ಬಾಗಿಲು ಸದಾ ಕಾಲ ತೆಗೆದಿಟ್ಟುಕೊಂಡು ಮತ್ತೆ ನಿದ್ದೆ ಬಂತು ಅಂತ ಸೀದಾ ಬಾಗಿಲು ಹಾಕಿ ಮಲಗುವ ಬದಲು ಸ್ವಲ್ಪ ಜಾಗೃತೆ ಮಾಡಿಕೊಳ್ಬೇಕು. ಸುಮ್ಮನೆ ಅನ್ಯಾಯವಾಗಿ ಯಾಕೆ ಹಾವುಗಳನ್ನೆಲ್ಲ ಕೊಲ್ಲುದು ಅಂತ ಹೇಳೋದೊಂದು ನನ್ನ ಕಾಳಜಿ, ಅಷ್ಟೊಂದು ಪ್ರಶ್ನೆ ಅಷ್ಟೇ. ಹಾಗಾದ ಕಾರಣ ಹಾವುಗಳನ್ನು ಕಂಡ ತಕ್ಷಣ ಎಲ್ಲ ಕೊಲ್ಲಿಕ್ಕೆ ಹೋಗಬೇಡಿ. ಸಾಧ್ಯ ಆದರೆ ಉರಗ ತಜ್ಞರನ್ನು ಕರೆಸಿ ಅದನ್ನು ರಕ್ಷಿಸುವ ವ್ಯವಸ್ಥೆ ಮಾಡಿ, ಸಂರಕ್ಷಣೆ ಮಾಡಿ, ಅದನ್ನು ಅದರ ಒಂದು ವಾಸಸ್ಥಾನಕ್ಕೆ ಬಿಟ್ಟು ಬಿಡುವ ವ್ಯವಸ್ಥೆ ಮಾಡಿ. ಹಾಗೆ ಅದು ಬೇಡ ಅಂತ ಹೇಳಿ ಆದರೆ ಅದು ಇಲ್ಲೇ ಇರಲಿ, ಅದರ ಪಾಡಿಗೆ ಹೊರಟು ಹೋಗಲಿ ಅಂತ ಹೇಳಿ ಬಿಡುವವರಾದರೆ ಮತ್ತೂ ಕೂಡ ಒಳ್ಳೆಯದೇ. ಮತ್ತು ಹಾವುಗಳನ್ನು ವಿಷಕಾರಿ ವಿಷರಹಿತ ಹಾವುಗಳು ಯಾವುದು ಅಂತ ಹೇಳೋದನ್ನು ಗುರುತಿಸಿಕೊಳ್ಳುವುದನ್ನು ಸ್ವಲ್ಪ ರೂಢಿ ಮಾಡಿಕೊಳ್ಳಿ. ಅಥವಾ ನೋಡಿದ ತಕ್ಷಣ ಯಾವುದೋ ಹಾವಾದರೆ ಏನು ಸಾಯಿಸಿ ಬಿಡ್ತೀನಂತ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳೋದು ನನ್ನದೊಂದು ವಿನಂತಿ ಅಷ್ಟೇ. ಹಾಗೆ ಮತ್ತೊಬ್ಬರು ಹೇಳಿದ್ರು ಆಯಿತಾ, ಅದು ಯಾವ ಹಾವಾದರೆ ನಮಗೆ ಎಂತ ಇಲ್ಲ, ನಾವದನ್ನು ಚಚ್ಚಿ ಸಾಯಿಸುದೆ, ಅದನ್ನು ಕೊಂದು ಬಿಸಾಕಿ ಆಚೆ. ನಾಗರ ಹಾವು, ಕಾಳಿಂಗ ಸರ್ಪ, ಹೆಬ್ಬಾವು ಈ ಮೂರಾದರೆ ಮಾತ್ರ ಅದನ್ನು ಬೇರೆ ಎಲ್ಲಿಯಾದರೂ ತಕ್ಕೊಂಡೋಗಿ ಬಿಡಿ. ಇದೆಲ್ಲ ಸಾಯಿಸುವಂಥ ಹಾವುಗಳೇ. ಅಂದರೆ ಸಣ್ಣ ಪುಟ್ಟ ಅಂತ ಹೇಳು, ಅಂದರೆ ತೀರಾ ಕಾಲ ಕೆಳಗಿನ ಕಸ ಆ ಸಮಾನದ ಹಾವುಗಳು ಅಂತ ಹೇಳುವ ಹಾಗಿತ್ತವರ ಮಾತು. ಇಂಥ ಹಾವುಗಳನ್ನೆಲ್ಲ ಸಾಯಿಸುವ ಹಾವುಗಳು, ಅದನ್ನೆಲ್ಲ ಸಾಯಿಸಿಬಿಡಿ ಅಂತ. ಎಲ್ಲ ಹಾವುಗಳು ಕೂಡ ಅಷ್ಟೇ, ಅವುಗಳಿಗೆ ಹಕ್ಕುಂಟು, ಬದುಕುವಂಥ ಹಕ್ಕುಂಟು. ಹಾಗಿರುವಾಗ ನಾವು ಅದನ್ನು ಯಾಕೆ ಸಾಯಿಸಬೇಕು ಅಂತ ಹೇಳೋದು ನನ್ನ ಪ್ರಶ್ನೆ ಆಯಿತು. ಈಗ ಕಾಳಿಂಗ, ನಾಗರ ಹಾವು, ಹೆಬ್ಬಾವು ಇದಕ್ಕೆಲ್ಲ ಸಿಗುವಂತಹ ಆ ಒಂದು ರಾಯಲ್ ಟ್ರೀಟ್ಮೆಂಟ್ ಯಾಕೆ ಸಣ್ಣ ಪುಟ್ಟ ಹಾವಿಗೆ ಸಿಗುವುದಿಲ್ಲ ಅಲ್ವಾ?
ಅದೆಲ್ಲ ಒಂದು ಬಗೆಹರಿಯದ ಪ್ರಶ್ನೆಗಳು ಅಂತ ಹೇಳ್ಬೋದು. ಮತ್ತೊಬ್ರು ಕೇಳೋದಾಯ್ತಾ, ನೀವು ಮನೆಯಲ್ಲಿ ಮೀನು ಕಾಯಿಸಿ ತಿನ್ನುವಾಗ, ಕೋಳಿ ಕಡ್ದು ಎಲ್ಲ ತಿನ್ನುವಾಗ ನಿಮಗೆ ಈ ಅಹಿಂಸಾ ಚಳುವಳಿ ಎಲ್ಲ ನೆನಪಾಗುದಿಲ್ವಾ ಅಂತ ಹಾಗೆಂಥದ್ದು ಕೇಳಿದ್ರಾಯ್ತಾ. ಫಸ್ಟ್ ಆಫ್ ಆಲ್ ನಿಜ ಹೇಳಬೇಕಂತ ಹೇಳಿದರೆ ನಾವು ಶುದ್ಧ ಸಸ್ಯಾಹಾರಿಗಳು. ನಮ್ಮ ಮನೆಯಲ್ಲಿ ನಾನು ಎಷ್ಟೋ ಸಲ ಹೇಳಿದ್ದೇನೆ ಇದನ್ನು, ಒಂದು ಮೊಟ್ಟೆ ಆಗಲಿ ಅಥವಾ ಅಣಬೆ ಆಗಲಿ ಯಾವುದು ತಿನ್ನುವುದಿಲ್ಲ ನಾವು. ಅಂದರೆ ನಮ್ಮ ಆಹಾರ ಪದ್ಧತಿ ಅದು ಮೊದಲಿನಿಂದ ಯಾವ ರೀತಿ ನಾವು ರೂಢಿಸಿಕೊಂಡು ಬಂದಿರ್ತೇವೋ ಹಾಗಂತ ಹೇಳಿ ಈ ಮೀನು, ಕೋಳಿ ಮತ್ತು ಇನ್ನಿತರ ಮಾಂಸಾಹಾರ ಯಾರೆಲ್ಲ ಸೇವನೆ ಮಾಡ್ತಾರೆ ಅವರಿಗೆ ಕೂಡ ನಾನು ವಿರೋಧ ಮಾಡೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲವನ್ನು ಕೂಡ ಹೋಲಿಕೆ ಮಾಡಲಿಕ್ಕೆ ಆಗುವುದಿಲ್ಲ. ಅದನ್ನು ವನ್ಯಜೀವಿಗಳು ಅಥವಾ ಈ ಪ್ರಾಣಿಗಳನ್ನು ಕೊಲ್ಲಬಾರ್ದು ಅಂತ ಮಾತ್ರಕ್ಕೆ ಯಾವುದನ್ನು ಕೊಲ್ಲಬಾರ್ದು ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಒಂದು ಪರಿಸರ ವ್ಯವಸ್ಥೆಯೇ ಹಾಗೆ ಉಂಟು. ಈ ಆಹಾರ ಸರಪಳಿ ಅದನ್ನೆಲ್ಲ ನೋಡ್ತಾ ಇರಬಹುದು ನೀವು, ಯಾವ ರೀತಿ ಒಂದು ಸಣ್ಣ ಮಿಡತೆಯಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿಗಳವರೆಗೂ ಹೇಗೆ ಆಹಾರ ಸರಪಳಿ ಸಾಗ್ತದೆ, ಅದೇ ರೀತಿ ಮಾನವನ ಆಹಾರ ಪದ್ಧತಿಗೆ ಕೂಡ ಒಂದು ಗೌರವ ಕೊಡಬೇಕು ನಾವು. ಈಗ ಮೀನು ತಿಂತಾರೆ ಅಥವಾ ಕೋಳಿ ತಿಂತಾರೆ, ಆಡು ತಿಂತಾರೆ ಅಥವಾ ಎಂಥದ್ದು ಅದೆಲ್ಲ ಸೆಕೆಂಡ್ರಿ. ಯಾವ ಪ್ರಾಣಿಗಳನ್ನು ತಿಂತಾರೆ ಅಂತ ಹೇಳೋದು ವಿಷಯ ಅಲ್ಲ. ಆದರೆ ಅದನ್ನು ತಿಂತಾರೆ ಅಂತ ಹೇಳಿದರೆ ಅದು ಮೊದಲಿನಿಂದ ರೂಢಿಸಿಕೊಂಡು ಬಂದಂತಹ ಕ್ರಮ. ಅದನ್ನೆಲ್ಲ ಈಗ ನಾವು ಸಡನ್ನಾಗಿ ಸ್ಟಾಪ್ ಮಾಡಲಿಕ್ಕೆ ನಾವು ಯಾರು? ಅನಗತ್ಯವಾಗಿ ಯಾವುದನ್ನು ಕೂಡ ಕೊಲ್ಲುವುದು ಬೇಡ ಅಂತ. ಈಗ ಅಗತ್ಯ ಇರುವುದು ಅಥವಾ ಅದು ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಆ ಒಂದು ಪದ್ಧತಿ ಅಂತ ಹೇಳಿದರೆ ಅದನ್ನೆಂತ ಮಾಡಲಿಕ್ಕೆ ಆಗೋದಿಲ್ಲ. ಅದು ಅವರವರ ಮನಸ್ಸಲ್ಲೇ ಬಂದು ಅದಾದ ನಂತರ ಅವರು ಅದನ್ನು ಸರಿಪಡಿಸ್ಕೊಳ್ಬೇಕಷ್ಟೆ. ಹಾಗೆ ನೋಡಿದರೆ ನಾವು ಭೂಮಿಯಲ್ಲಿ ಬದುಕಲಿಕ್ಕೆ ಇಲ್ಲ ಅಲ್ವಾ. ಮನುಷ್ಯ ಆಬ್ವಿಯಸ್ಲಿ ಸ್ವಾರ್ಥಿಯೇ, ಇಲ್ಲ ಅಂತ ಹೇಳುವುದಿಲ್ಲ ನಾನೀಗ. ನಾನು ಎಷ್ಟು ಹೇಳಿದರೂ ಕೂಡ ಹಾವನ್ನು ಕೊಲ್ಲುವವರು ಇದ್ದೇ ಇರ್ತಾರೆ. ಆದರೆ ಯಾರಾದರೂ ಒಂದು 100 ಜನರಲ್ಲಿ ಒಂದು ಇಬ್ಬರಿಗಾದರೂ ಇದು ಉಪಯೋಗ ಆಗುದಿದ್ರೆ ಆಗಲಿ ಅಂತ ಹೇಳೋದು ನನ್ನ ಉದ್ದೇಶ ಅಷ್ಟೇ. ಈಗ ನನ್ನ ವಿಡಿಯೋ ನೋಡಿ ಎಷ್ಟೋ ಜನರಿಗೆ ಹಾವಿನ ಬಗ್ಗೆ ಸ್ವಲ್ಪ ಭಯ ಕಡಿಮೆ ಆಗಿರಬಹುದು. ನಮ್ಮ ಮನೆ ಹತ್ತಿರ ಇರುವ ಮಲ್ಲಿಯೇ ಉದಾಹರಣೆ ಅದಕ್ಕೆ. ಅವಳು ಮೊನ್ನೆ ನನಗೊಂದು ಮೆಸೇಜ್ ಕಳಿಸಿದ್ಲಕ್ಕ, ಕೇರೆ ಬಂದಿತ್ತು ಹಾಗೆ. ಮೊದಲೆಲ್ಲ ಭಯ ಆಗ್ತಿತ್ತಂತೆ ಅವಳಿಗೆ, ಕೇರೆ ಕಂಡ್ರು ಭಯ. ಈಗ ಅದನ್ನು ನಿಂತುಕೊಂಡು ನೋಡ್ತಾಳಂತೆ ಅವಳು. ಅಂದರೆ ಅದು ನಾನು ಮಾಡುವ ವಿಡಿಯೋದಿಂದ ಅವಳಿಗೆ ಅಷ್ಟು ಸಹಾಯ ಆಗಿದೆ ಅಂತ ಹೇಳಿದ್ರೆ, ಅಂತಹ ಒಂದಷ್ಟು ಜನರಿಗೆ ಸಹಾಯ ಆಗ್ತದಂತ ಹೇಳಿ ಆದರೆ ಅದು ನನಗೆ ಸಾರ್ಥಕತೆ ಸಿಗ್ತದೆ. ಅದರಿಂದ ನಾನೊಂದು ವಿಡಿಯೋ ಮಾಡಿದ್ರಿಂದ ಅದರ ಬಗ್ಗೆ ಅಂತ ಗೊತ್ತಾಯ್ತಲ್ಲ, ಅಷ್ಟಾದರೂ ಗೊತ್ತಾಯ್ತಲ್ಲ ಅಂತ ಹೇಳುವ ಒಂದು ಸಾರ್ಥಕತೆ ನನಗೆ ಸಿಗ್ತದೆ. ಹಾಗಾಗಿ ನಾನು ಅದನ್ನು ಹೇಳುವಂಥದ್ದು, ಯಾರ್ಯಾರು ಅದನ್ನು ತೆಕ್ಕೊಳ್ತಾರೆ ಬಿಡ್ತಾರೆ ಅದು ಅವರವರಿಗೆ ಬಿಟ್ಟದ್ದಷ್ಟೇ. ಹಾಗೆ ಮಾತಾಡಲಿಕ್ಕೆ ಹೋದರೆ ಎಷ್ಟೋ ವಿಚಾರ ಉಂಟಾಯ್ತಾ, ಹೇಳಲಿಕ್ಕೆ ತುಂಬ ಉಂಟು ಇನ್ನೂ ಸಹ ಬಾಕಿ. ನನಗೀಗ ಸದ್ಯಕ್ಕೆ ನೆನಪು ಬರ್ತಾ ಇರುವಂಥದ್ದು ಇಷ್ಟೇ. ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋ ಹಾವುಗಳಿಗೆ ಸಮರ್ಪಣೆ ಮಾಡ್ತೇನೆ ನಾನು. ಹಾಗಾಗಿ ವ್ಲಾಗ್ ಅಲ್ಲ, ಮೊದಲೇ ಹೇಳಿದ್ದೇನೆ. ಈ ಒಂದು ವಿಭಿನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ನೀವು ನಿಮ್ಮ ಸ್ನೇಹಿತರಿಗೆ ಕೂಡ ಹಂಚಿಕೊಳ್ಳಿ ಆಯಿತಾ, ಅಥವಾ ನಿಮ್ಮ ಸ್ನೇಹ ಬಳಗಕ್ಕೆ ಅಥವಾ ನಿಮಗೆ ಪರಿಚಯ ಇರೋರಿಗೆ ಹಂಚಿಕೊಳ್ಳಿ. ಯಾಕಂತ ಹೇಳಿದರೆ ಇದರಿಂದ ಸ್ವಲ್ಪ ಕಲಿಯೋದು ಉಂಟು ಅಂತ ನಿಮಗೆ ಅನ್ನಿಸಿದರೆ ಅದನ್ನು ಹಂಚಿದರೆ ಒಂದಷ್ಟು ಹಾವುಗಳ ಬಗೆಗಿನ ಭಯ ಕಡಿಮೆ ಆದರೂ ಆದೀತು ಅಂತ ಹೇಳೋದು ನನ್ನೊಂದು ಉದ್ದೇಶ. ಹಾಗೆ ಹಂಚಿಕೊಳ್ಳಿ. ಅದಲ್ಲದೆ ಸಾಕಷ್ಟು ಕಮೆಂಟ್ಸ್ ಹಾಕಿ, ಲೈಕ್ಸ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.